ಭಯನೂ ಇರಲಿಲ್ಲ. ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬು, ಪೆನ್ಷನು, ಹಾಸ್ಪಿಟ್ಲು ಎಲ್ಲ ಫೆಸಿಲಿಟಿ ಇದೆ. ಬಿಟ್ಟು ಬಂದರೆ ಏನೂ ಇಲ್ಲ. ಹೌದು. ಏನೋ ಒಂದು ಸಡನ್ ನಿರ್ಧಾರ ಮಾಡಿದ್ದು, ನಾನು ಕಂಪ್ಯೂಟರ್ ಕನ್ನಡ ಮಾಡಬೇಕು. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ನಾವು ಈ ಪಾಡ್ಕಾಸ್ಟ್ನ ಮೂಲಕ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಕಂಪ್ಯೂಟರ್ ಮತ್ತು ಕನ್ನಡ ಇವೆರಡನ್ನೇ ಒಂದು ಸಾಲಲ್ಲಿ ಯೋಚಿಸಲು ಪ್ರಾರಂಭ ಆಗಿದ್ದು ಯಾವಾಗ ಅಂತ? ಮುಂಬೈನಲ್ಲಿ ಅಲ್ಲಿ ನಮ್ಮದು ಕನ್ನಡ ಸಂಘ ಇತ್ತು. ನಾವು ಬೆಳಗು ಅಂತ ಹೇಳುವ ಒಂದು ವಿಜ್ಞಾನ ಪತ್ರಿಕೆಯನ್ನು ಕನ್ನಡದಲ್ಲಿ ನಡೆಸ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ಈ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಏನು ಮಾಡಿದ್ದಾರೆ, ನಮಗೆ ಮನೆಗೆ ಪರ್ಸನಲ್ ಕಂಪ್ಯೂಟರ್ಗೆ ಲೋನ್ ಕೊಡ್ತಾ ಇದ್ವಿ, 45,000 ರೂಪಾಯಿ. ಓಹೋ. ನಾನು ಅದರಲ್ಲೊಂದು ಪರ್ಸನಲ್ ಕಂಪ್ಯೂಟರ್ ತಗೊಂಡಿದ್ದೆ ನಮ್ಮ ಮನೆಯಲ್ಲಿ. ಯಾವಾಗ ಇದು 89ನೇ ಇಸ್ವಿಗೆ. ಕನ್ನಡ ಲೋಗೋ ಸಾಫ್ಟ್ವೇರ್ ಬಗ್ಗೆ ಹೇಳಿದ್ರಿ. ಅದನ್ನು ಮಾಡುವಾಗ ನಿಮಗೆ ಅಂದರೆ ತಾಂತ್ರಿಕ ತೊಡಕು ಏನಾದ್ರು ಉಂಟಾಯ್ತಾ? ಯಾಕಂದರೆ ಅದೇ ಮೊದಲು. ತುಂಬ ಕಷ್ಟ ಆಯಿತು ನನಗೆ. ಆಗ ಯುನಿಕೋಡ್ ಇರಲಿಲ್ಲ. ನಾನ್ ಯುನಿಕೋಡ್ ವರ್ಷನ್ನಲ್ಲಿ ನಾನು ಮಾಡಿದ್ದು, ಆಸ್ಕಿ ವರ್ಷನ್ನಲ್ಲಿ. ಈ ಫಾಂಟಿನ ಅಕ್ಷರಗಳ ತುಂಡುಗಳನ್ನು ಸೇರಿಸಿ ಮಾಡಿದ್ದು. ತುಂಬ ಕಷ್ಟ ಆಯ್ತದು. ಅದರಲ್ಲಿ ಸಿ ಲ್ಯಾಂಗ್ವೇಜಲ್ಲಿದೆ, C++ನಲ್ಲಿದೆ. ಹಾಗೆ ಈಗ AI ಬಂದರೆ, ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಬಂದರೆ, ಈಗ ಕನ್ನಡ ಭಾಷೆಗೆ ಡಿಜಿಟಲ್ ಭವಿಷ್ಯ ಹೇಗಿದೆ? ಈಗ ChatGPT, ಗೂಗಲ್ ಇವೆಲ್ಲ ಬರುವಾಗ ಕನ್ನಡಕ್ಕೆ ಜೆಮಿನೈಯೇ ಚೆನ್ನಾಗಿರೋದು. ChatGPT, ಕ್ಲೌಡೋ, ಎಲೆಕ್ಟ್ರಿಸಿಟಿ ಎಲ್ಲ ಸುಮಾರು ಒಂದು 5-6 ಬಳಸಿ ನೋಡಿದ್ದೀನಿ. ಜೆಮಿನೈಯೇ ಚೆನ್ನಾಗಿರೋದು. ನಾನು ಬಳಸ್ತಾನೆ ಇದ್ದೀನಿ, ಡೇ ಇನ್ ಡೇ ಔಟ್ ಬಳಸ್ತಾ ಇದ್ದೀನಿ. ಸೊ ಆದ್ದರಿಂದ ಇಂಗ್ಲಿಷ್ ಭಾಷೆಗಿಂತ ಭಾರತೀಯ ಭಾಷೆ, ನಮ್ಮ ಮಾತೃಭಾಷೆಯಲ್ಲಿ ಕಲಿದರೆ ಆಲೋಚನೆ ಶಕ್ತಿ ಬೇರೆ ಡೆವಲಪ್ ಆಗುತ್ತೆ. ಇಂಗ್ಲೀಷು ಈಸ್ ಎ ಸ್ಟುಪಿಡ್ ಲ್ಯಾಂಗ್ವೇಜ್, ನಾನು ಯಾವಾಗಲೂ ಹೇಳುವಂಥದ್ದು. ನಮಸ್ಕಾರ ಎಲ್ರಿಗೂ. ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ರಿಗೂ TGV ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. TGV ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರನ್ನ ಉತ್ತಮಗೊಳಿಸ ಬಯಸ್ತೇವೆ. ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿಗಳು ಅಂದರೆ ಶ್ರೀಯುತ ಪವನಜ ಅವರು. ನಮಗೆ ಪವನಜ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ಒಬ್ರು ವಿಜ್ಞಾನಿಯಾಗಿದ್ರು ಇವರು. ಮುಂಬೈನ ಪ್ರತಿಷ್ಠಿತ ಬಾರ್ಕ್ ಸಂಸ್ಥೆಯಲ್ಲಿ 15 ವರ್ಷಗಳ ಕಾಲ ದುಡಿದಂಥವ್ರು. ಆದರೆ ಕನ್ನಡದ ಕರೆ ಅವರನ್ನ ಸುಮ್ಮನೆ ಇರಲು ಬಿಡಲಿಲ್ಲ. ಅಂತರ್ಜಾಲದಲ್ಲಿ ಕನ್ನಡದ ಮೊದಲ ಜಾಲತಾಣವನ್ನ ಕಟ್ಟಿದವರು ಇವರು. ಕನ್ನಡದಲ್ಲೇ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಸಿದವರು. ಹಾಗೆ ನೀವೆಲ್ಲರೂ ಕನ್ನಡ ಕಂಪ್ಯೂಟರ್ ಅಂದ್ಕೂಡ್ಲೆ ನುಡಿ ಅನ್ನೋದನ್ನ ಬಳಸೇ ಇರ್ತೀರ. ಆ ನುಡಿ ತಂತ್ರಾಂಶದ ರೂವಾರಿ ಸಹ ಇವರೇ ಆಗಿದ್ದಾರೆ. ಯೂನಿಕೋಡ್ನಲ್ಲಿ ಕನ್ನಡಕ್ಕೆ ಸ್ಥಾನ ಕಾಯ್ದಿರಿಸಿದವರು. ಮತ್ತೆ ಮೈಕ್ರೋಸಾಫ್ಟ್ನಂತಹ ಜಗತ್ತಿನಾದ್ಯಂತ ಭಾರತೀಯ ಭಾಷೆಗಳ ಕ್ಷೇತ್ರದಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ರೊಫೆಷನಲ್ ಎಂಬ ಗೌರವ ಇವರಿಗೆ ಸಿಕ್ಕಿದೆ. ಇಂತಹ ಗೌರವ ಸಿಕ್ಕಿರುವಂತಹ ಏಕೈಕ ವ್ಯಕ್ತಿ ಅಂತ ಅನ್ಬೋದು ಇವರನ್ನ. ಕನ್ನಡದ ಮಾನ ಸಮ್ಮಾನಕ್ಕೆ ಧಕ್ಕೆ ಬಂದ್ರೆ ಜಗಳಕ್ಕೂ ಹೇಸದ ಈ ಜಗಳಗಂಟಿ ಅನ್ನೋರು ಪವನಜ ಅವರು ಇಂದು ನಮ್ಮೊಂದಿಗೆ ಅತಿಥಿಯಾಗಿ ಬಂದಿದ್ದಾರೆ. ನಮಸ್ಕಾರ ಸರ್. ನಮ್ಮ TGV ಕನ್ನಡಕ್ಕೆ ನಿಮಗೆ ತುಂಬು ಹೃದಯದ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ನಾವು ಈ ಪಾಡ್ಕಾಸ್ಟ್ನ ಮೂಲಕ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಕಂಪ್ಯೂಟರ್ ಮತ್ತು ಕನ್ನಡ ಇವೆರಡನ್ನೇ ಒಂದು ಸಾಲಲ್ಲಿ ಯೋಚಿಸಲು ಪ್ರಾರಂಭ ಆಗಿದ್ದು ಯಾವಾಗ ಅಂತ? ಅಂದರೆ ಈಗ ನಿಮ್ಗೆ ಯಾವ್ದಾದ್ರು ಒಂದು ಘಟನೆ ಅಥವಾ ಯಾವ್ದಾದ್ರು ಒಂದು ಕ್ಷಣ ಆ ಥರ ನೆನಪಿದೆಯಾ? ಹೇಗೆ ಇದು ಪ್ರಾರಂಭವಾಯಿತು ಅಂತ? ನಾನು ಮುಂಬೈನಲ್ಲಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿದ್ದೆ. ಅಲ್ಲಿ ನಮ್ಮದು ಕನ್ನಡ ಸಂಘ ಇತ್ತು. ನಾವು ಬೆಳಗು ಅಂತ ಹೇಳುವ ಒಂದು ವಿಜ್ಞಾನ ಪತ್ರಿಕೆಯನ್ನು ಕನ್ನಡದಲ್ಲಿ ನಡೆಸ್ತಾ ಇದ್ವಿ. ಅದರದ್ದು ನಮಗೆ ಲೇಖನಗಳನ್ನು, ನಾನು ಅದಕ್ಕೆ ಸಂಪಾದಕ ಕೂಡ ಆಗಿದ್ದೆ. ಅದರದ್ದು ಲೇಖನಗಳನ್ನು ನಾವು ಇದು ಮುದ್ರಣಕ್ಕೆ ಕಾಂಪೋಸ್ ಮಾಡುವಾಗ ಆಗ ಆ ಕಾಲದಲ್ಲಿ ಅಚ್ಚಿನ ಮೊಡಗಳ ಮೂಲಕ ಮಾಡ್ತಾ ಇದ್ದದ್ದು. ಲೆಟರ್ ಪ್ರೆಸ್ ಅಂತಾರೆ. ಚಿತ್ರಗಳಿಗೆ ಬ್ಲಾಕ್ ಮಾಡಬೇಕಿತ್ತು. ಫಾರ್ಮುಲಾ, ಈ ರಾಸಾಯನಿಕ ಸಮೀಕರಣಗಳು, ಫಾರ್ಮುಲಾಗಳು, ಇಕ್ವೇಶನ್ಗಳು, ಟೇಬಲ್ಗಳು, ವಿಜ್ಞಾನದ ಚಿತ್ರಗಳು, ಇದನ್ನೆಲ್ಲ ಮಾಡ್ಲಿಕ್ಕೆ ಅವರಿಗೆ ಬಹಳ ಕಷ್ಟ ಆಗ್ತಿತ್ತು. ಮುಂಬೈಯವರಿಗೆ ಆಗ್ತಾನೆ ಇರಲಿಲ್ಲ ಆಲ್ಮೋಸ್ಟ್ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಈ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಏನು ಮಾಡಿದ್ದಾರೆ, ನಮಗೆ
ಮನೆಗೆ ಪರ್ಸನಲ್ ಕಂಪ್ಯೂಟರ್ಗೆ ಲೋನ್ ಕೊಡ್ತಾ ಇದ್ರು 45,000 ರೂಪಾಯಿ. ಓಹೋ ನಾನು ಅದರಲ್ಲೊಂದು ಪರ್ಸನಲ್ ಕಂಪ್ಯೂಟರ್ ತಗೊಂಡಿದ್ದೆ ನಮ್ಮ ಮನೆಯಲ್ಲಿ. ಯಾವಾಗ ಇದು 88, 89ನೇ ಇಸ್ವಿಗೆ. ಸರಿ ಸೊ ನಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇತ್ತು, PC. ಅದು ಬಹಳ, ನಿಮಗೆ ಈಗಿನ ಕಾಲದವರಿಗೆ ಕೇಳಿ ನಗ್ಬೋದು. ಅದರ ಹಾರ್ಡ್ ಡಿಸ್ಕ್ 20 MB, ಓಹೋ ಹ್ಮ್ ಫ್ಲಾಪಿ ಮತ್ತೆ ಹಾರ್ಡ್ ಡಿಸ್ಕ್ ಆ ಥರದ್ದು. ಹ್ಮ್ ಸೊ ನಾನು ಆ ಸಂದರ್ಭದಲ್ಲಿ ಯಾವುದೋ ಎಲ್ಲೋ ಒಂದು ಅಡ್ವರ್ಟೈಸ್ ನೋಡಿದೆ. ಆಕೃತಿ ಅಂತ ಹೇಳುವ ಒಂದು ಕನ್ನಡ ಸಾಫ್ಟ್ವೇರ್ ಇತ್ತು. ಹ್ಮ್ ಸೊ ಕನ್ನಡ ಸಂಘದವ್ರ ಜೊತೆ ಮಾತಾಡಿದೆ. ಆ ಸಾಫ್ಟ್ವೇರ್ ನಾವು ತಗೊಳ್ಳುವ ಕನ್ನಡ ಸಂಘದ ದುಡ್ಡಲ್ಲಿ. ಹಾಗೆ ಕನ್ನಡ ಸಂಘದ ದುಡ್ಡಲ್ಲಿ ಕನ್ನಡ ಸಾಫ್ಟ್ವೇರ್ ತಗೊಂಡು ಕನ್ನಡ DTP ಶುರು ಮಾಡಿದ್ದು ಮುಂಬೈನಲ್ಲಿ ಹ್ಮ್ 1989ರಲ್ಲಿ. ಹಾಗೆ ಅಯ್ಯೋ ಶುರುವಾಗಿದ್ದದು. ವಾ ಫಸ್ಟ್ ಶುರು ಮಾಡಿದ್ದು DTP ಇಂದ. ಟೈಪಿಂಗು, ಕಾಂಪೋಸಿಂಗು ಮತ್ತೆ ಕೊರಲ್ ಡ್ರಾ ಅದು ಅದು ಇದೆಲ್ಲ ಕಲಿತು ನಾನು ಕನ್ನಡದಲ್ಲೇ ಗ್ರಾಫಿಕ್ಸು, ಡ್ರಾಯಿಂಗ್ಸು, ನಮ್ಮ ಕನ್ನಡ ಸಂಘದ ಲಾಂಛನ, ಲೋಗೋ ಎಲ್ಲ ಮಾಡಿದೆ. ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ಮುಂಬೈನಲ್ಲಿ ನಮ್ಮ ಅಣುಶಕ್ತಿ ನಗರದಲ್ಲಿ ಒಂದು ಯಕ್ಷಗಾನ ಸಂಘ ಅಂತ ಇತ್ತು. ಅದಕ್ಕೂ ಒಂದು ಲೋಗೋ ಮಾಡಿಕೊಟ್ಟೆ. ಹಾ ಹಾ ಸುಮಾರು ಡ್ರಾಯಿಂಗ್ ಎಲ್ಲ ಮಾಡಿದೆ. ಹಾಗೆ ಅದು ಬಂತು. ಮತ್ತೆ ನನಗೆ ಒಂದು ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು. ಓಹೋ ಸ್ಕೂಟರ್ ಆಕ್ಸಿಡೆಂಟ್ ಆದಾಗ ಹಾಸಿಗೆಯಲ್ಲೇ ಮಲ್ಕೊಂಡು ಕಾಲಿಗೆ ಪ್ಲಾಸ್ಟರ್ ಹಾಕೊಂಡು ಬಲದ ಬದಿಯಲ್ಲಿ ಒಂದು ಟೇಬಲ್ ಇಟ್ಟು ಕಂಪ್ಯೂಟರ್ ಇಟ್ಕೊಂಡು ಅದರಲ್ಲಿ ಕೊಯ್ತಾ ಇದ್ದೆ. ನನಗೆ ಒಳ್ಳೆ ಸ್ನೇಹಿತರಿದ್ದು, ಅವರುಗಳಿಗೆಲ್ಲ ಇಂಥ ಫ್ಲಾಪಿ ತಂದು ಕೊಡ, ಅಂತ ಫ್ಲಾಪಿ ತಂದು ಕೊಡ ಅಂತ ತಂದು ಕೊಡ್ತಿದ್ರು. ಹ್ಮ್ ಅವರು ನನಗೆ ಅವ್ರ ಹತ್ರ ನಾನು ವಿಷುವಲ್ ಬೇಸಿಕ್ ತಂದುಕೊಂಡು ಕೇಳಿದೆ. ಸೊ ವಿಷುವಲ್ ಬೇಸಿಕ್ ವರ್ಷನ್ 3 ಬಂದಿತ್ತು ಆವಾಗ. ಮೈಕ್ರೋಸಾಫ್ಟ್ ಇದು ವಿಂಡೋಸು ಬಂದಿತ್ತು. ಸೊ ವಿಂಡೋಸ್ ಅಲ್ಲಿ ವಿಷುವಲ್ ಬೇಸಿಕ್ ಅಲ್ಲಿ ಪ್ರೋಗ್ರಾಮಿಂಗ್ ಕಲಿತೆ ನಾನು. ಹ್ಮ್ ಮೊದಲೇ ನನಗೆ ಫೋರ್ಟ್ರಾನ್ ಬೇಸಿಕ್ ಅದು ಇದೆಲ್ಲ ಬರ್ತಿತ್ತು. ಹ್ಮ್ ವಿಷುವಲ್ ಬೇಸಿಕ್ ನಲ್ಲಿ ವಿಷುವಲ್ ಪ್ರೋಗ್ರಾಮಿಂಗ್ ಅಂದ್ರೆ ಮೊದಲೆಲ್ಲ ಬರೀ ಟೆಕ್ಸ್ಟ್ ಬೇಸ್ಡ್ ಆಗಿ. ಸೊ ವಿಷುವಲ್ ಪ್ರೋಗ್ರಾಮಿಂಗ್ ನಲ್ಲಿ ನಾನು ಅದನ್ನು ಕಲಿತಕ್ಕಂತೆ ಏನು ಮಾಡಿದೆ ಅಂದ್ರೆ, ಕನ್ನಡ ಕಲಿ ಅಂತ ಒಂದು ಕನ್ನಡ ಅಕ್ಷರಗಳನ್ನು ಜಿಗ್ಜಾಗ್ ಪಜಲ್ ಮೂಲಕ ಕನ್ನಡ ಕಲಿಯುವಂತ ಒಂದು ಆಟವನ್ನು ಮಾಡಿದೆ. ನನ್ನ ಮಗನಿಗೆ 2.5 ವರ್ಷ, ಅವನು ಅದರಲ್ಲೇ ಕನ್ನಡ ಕಲ್ತಕ್ಕೂ ಅಂದ್ರೆ ಮೂಲ ಅಕ್ಷರಗಳನ್ನು ಮಾತ್ರ ಕಲ್ತ. ಹಾಗೆ ಶುರುವಾಗಿದ್ದದ್ದು. ಆಮೇಲೆ 95ರಲ್ಲಿ ನಾನು ತೈವಾನಿಗೆ ಹೋಗಿದ್ದೆ ಉನ್ನತ ಸಂಶೋಧನೆಗೆ. ಹ್ಮ್ ಅಲ್ಲಿ ಹೋದ ತಕ್ಷಣ ನಮಗೆ ಇದು ನೋಡು ನಿನ್ನ ಲ್ಯಾಬು, ಇದು ನಿನ್ನ ಕಂಪ್ಯೂಟರ್. ಅದ ಕಂಪ್ಯೂಟರ್ ಆನ್ ಮಾಡಿದ ಕೂಡಲೇ ಎಲ್ಲ ಚೈನೀಸ್ ಅಲ್ಲಿ ಬಂತು. ಆವಾಗ ಅನ್ನಿಸ್ತು, ಇವರು ಎಲ್ಲವನ್ನು ಚೈನೀಸ್ ಅಲ್ಲಿ ಮಾಡಬಹುದಾದ್ರೆ ನಾವು ಯಾಕೆ ಕನ್ನಡದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾ ಅಂತ. ಹಾಗೆ ಒಂದು ಆಲೋಚನೆ ಬಂತು. ಹಾ ನಾನು ಅಲ್ಲಿದ್ದಾಗ ನಮ್ಮ ಲ್ಯಾಬಿನ ಅಲ್ಲಿ ನನಗೊಂದು ಜಾಗ ಕೊಟ್ಟಿದ್ದು. ಲ್ಯಾಬ್ ಅಲ್ಲಿ ಅಂದ್ರೆ ಲ್ಯಾಬಿನ ಇಂಟರ್ನೆಟ್ ಇದರಲ್ಲಿ ಕಂಪ್ಯೂಟರ್ ಅಲ್ಲಿ ಹ್ಮ್ ಅದು ಇಂಟರ್ನೆಟ್ ಕನೆಕ್ಟ್ ಆಗಿತ್ತು. ಸೊ ಅದೇ ನಮ್ಮ ವೆಬ್ಸೈಟ್ ಕೂಡ ಆಗ್ತದೆ. ಅಲ್ಲೊಂದು HTML ಫೈಲ್ ಹಾಕಿದ್ರೆ ಅದು ವೆಬ್ಸೈಟ್ ಆಗ್ತದೆ. ಸೊ ಹ್ಮ್ ನಂದು ವೆಬ್ಸೈಟ್ ಮಾಡಿದ್ದೆ ನಾನು, ಜಾಲತಾಣ ಕನ್ನಡ. ಅದರಲ್ಲಿ ನಾನು ನನ್ನ ಬಗ್ಗೆ ಪವನಜ ಅದು ಇದು ಅಂತೆಲ್ಲ ಹಾಕಿದ್ದೆ. ನಾನು ಆಕ್ರಿಲಿಕ್ ಸಾಫ್ಟ್ವೇರ್ನವರದ್ದು ಫಾಂಟ್ ತಕೊಂಡು ಹೋಗಿದ್ದೆ. ಆ ಫಾಂಟ್ ಅಲ್ಲಿ ನಮಸ್ಕಾರ ಅಂತ ಹಾಕಿ, ನನ್ನ ಫ್ರೆಂಡ್ ಒಬ್ಬ ಮಹೇಶ್ ಅಂತ ಹೇಳುವ ನಮ್ಮ ಕೆನಡದಲ್ಲಿದ್ದ, ಅವನಿಗೆ ಆ ಫಾಂಟ್ ಅನ್ನು ಕಳಿಸಿ ಇನ್ಸ್ಟಾಲ್ ಮಾಡ್ಕೊ ಅಂತ ಹೇಳಿ ಅವನು ಇನ್ಸ್ಟಾಲ್ ಮಾಡಿಕೊಂಡು ಅವನಿಗೆ ನಮಸ್ಕಾರ ಅಂತ ಕಾಣಿಸ್ತು ಇಂಟರ್ನೆಟ್ ಅಲ್ಲಿ ಕನ್ನಡದಲ್ಲಿ. ಸೊ ಅದು ಇಂಟರ್ನೆಟ್ನಲ್ಲಿ ಕನ್ನಡದ ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಹ್ಮ್ 95-96ರಲ್ಲಿ ಮಾಡಿದ್ದು ನಾವು. 96ರಲ್ಲಿ ನಾನು ತೈವಾನ್ನಿಂದ ಭಾರತಕ್ಕೆ ಬಂದೆ. ಭಾರತಕ್ಕೆ ಬಂದ ಮೇಲೆ ವಿಶ್ವ ಕನ್ನಡ ಅಂತ ಮೊದಲ ಪತ್ರಿಕೆಯನ್ನೇ ಮಾಡಿದೆ. ಅದೇ. ಆಮೇಲೆ ಇಂಥದ್ದೆಲ್ಲ ಸುಮಾರು ಮಾಡಿದ್ವಿ. ಮತ್ತೆ ಸುಮಾರು 2000, 2001, 2002, 2003, 2004 ಆ ಟೈಮಲ್ಲಿ ಲೋಗೋ ಅಂತ ಹೇಳುವ ಮಕ್ಕಳ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕನ್ನಡೀಕರಿಸಿದೆ. ಹ್ಮ್ ಅದಕ್ಕೊಂದು ಮಂಥನ್ ಪ್ರಶಸ್ತಿ ಕೂಡ ಬಂತು. ಈಗ ನೋಡಿ, ಶಾಲೆಗಳಲ್ಲಿ ಕಂಪ್ಯೂಟರ್ ಎಜುಕೇಶನ್ ಅಂತ ಹೇಳಿ ಮಕ್ಕಳ ಹತ್ರ ಪೇಂಟ್, ವರ್ಡ್ ಎಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡ್ಬೇಕಾದ್ದು ಅವ್ರಿಗೆ ಪ್ರೋಗ್ರಾಮಿಂಗ್ ಕಲಿಸ್ಬೇಕು. ಹ್ಮ್ ಅದಕ್ಕಾಗಿ ಸುಮಾರು 8ರಿಂದ 9ನೇ ತರಗತಿ ಅಥವಾ 7ರಿಂದ 9ನೇ ತರಗತಿ ಆ ಪ್ರಾಯದ ಮಕ್ಕಳಿಗೆ ಹ್ಮ್ ಹೋಗುವಂತ ಒಂದು ಪ್ರೋಗ್ರಾಮ್ ಇದೆ. ಲೋಗೋ ಅಂದ್ರೆ LOGO, ಲಾಜಿಕ್ ಓರಿಯೆಂಟೆಡ್, ಗ್ರಾಫಿಕ್ ಓರಿಯೆಂಟೆಡ್ ಅಂತ. ಹಾ ಹಾ ಅದು ಫ್ರೀ ಸಾಫ್ಟ್ವೇರ್. ಹ್ಮ್ ನಾನು ಅದನ್ನು ಕನ್ನಡೀಕರಿಸಿದೆ. ನನಗೆ ಮಂಥನ್ ಪ್ರಶಸ್ತಿ ಕೂಡ ಬಂತು. ಓ ಅದರಲ್ಲಿ ಹಿಂದೆ, ಮುಂದೆ, ಎಡ, ಬಲ ಆ ಥರ ಎಲ್ಲ ಕನ್ನಡದಲ್ಲೇ ಇದೆ. ಹ. ಆಮೇಲೆ ಇತ್ತೀಚೆಗೆ ನಾನೇನು ಮಾಡ್ತಿದ್ದೀನಿ ಅಂದ್ರೆ, ಅದಕ್ಕಿಂತಲೂ ಚಿಕ್ಕ ಮಕ್ಕಳಿಗೆ 5, 6 ಅಥವಾ 3, 4, 5 6ನೇ ಕ್ಲಾಸಿಂದ ಕೆಳಗಡೆ ಅಥವಾ 7ರಿಂದ ಕೆಳಗಿನ ಮಕ್ಕಳಿಗೆ ಕನ್ನಡದಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಸ್ಕ್ರಾಚ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಹೌದು ಇದು MIT ಅವರು ಅಮೆರಿಕದವರು ಮಾಡಿತ್ತು. ಬಟ್ ಇದು ಪ್ರಪಂಚದ ಎಲ್ಲ ಭಾಷೆಯಲ್ಲಿ ಇದೆ, ಓಪನ್ ಸೋರ್ಸ್. ಯಾರು ಬೇಕಾದ್ರೂ ಯಾವ ಭಾಷೆಯನ್ನು ಸೇರಿಸಬಹುದು ಅದಕ್ಕೆ. ಹಾ ಕನ್ನಡ ಯಾರೋ ಸೇರಿಸಿದ್ದಾರೆ, ಅದರಲ್ಲಿ ಸ್ವಲ್ಪ ತಪ್ಪಿತ್ತು, ಅದನ್ನು ಸರಿ ಮಾಡಿದ್ದೇನೆ. ಸೊ ಆ ಕನ್ನಡದ್ದು ಇದು ಸ್ಕ್ರಾಚ್ ಪ್ರೋಗ್ರಾಮಿಂಗ್ ಅನ್ನು ಇತ್ತೀಚೆಗೆ ನಾನು ಮತ್ತು ನನ್ನ ಒಬ್ಬರು ಸ್ನೇಹಿತ ಆನಂದ್ ಅಂತ ಹೇಳು ಸೇರ್ಕೊಂಡು ನಾವು ವಿಶ್ವ ಕನ್ನಡ ಫೌಂಡೇಶನ್ ಅಂತ ಮಾಡಿಕೊಂಡು ಎಲ್ಲ ಕಡೆ ಅದನ್ನು ತರಬೇತಿ ಮಾಡ್ತಾ ಇದ್ದೇವೆ. ಒಂದು 2-3 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ. ಒಂಥರ ಹೆಮ್ಮೆ ಅನ್ಸತ್ತೆ. ಎಷ್ಟೊಂದು ಕನ್ನಡದ
ಆ, ಮೊದಲಿಗೆ ಕಾರಣವಾದಂತಹ ವೆಬ್ಸೈಟ್‌ಗಳನ್ನೆಲ್ಲ ಮಾಡಿದೀರ. ಈ ಸ್ಕ್ರಾಚ್ ಅನ್ನೋದು ನನ್ ಮಗ ಕೂಡ ಬಳಸ್ತಾ ಇದ್ದ. ಅವ್ನ್ ಶಾಲೆಯಲ್ಲಿತ್ತು. ಅದ್ರಲ್ಲಿ ಬಟ್ ಇಂಗ್ಲಿಷಲ್ಲೇ ಮಾಡಿರ್ಬೇಕು ನೀವು. ಹೌದು. ಅವನೆಲ್ಲ ಇಂಗ್ಲಿಷಲ್ಲೇ ಮಾಡಿರೋದು. ಆ, ನನ್ನ ಹತ್ರ ಕಳಿಸಿದ್ರೆ ನಾನು ಕನ್ನಡದಲ್ಲೇ ಮಾಡ್ಕೊಡ್ತಿದ್ದೆ. ಈಗ ನನ್ಗೆ ಗೊತ್ತಾಯ್ತಲ್ವಾ, ಖಂಡಿತ ನಿಮ್ಮ ಬಳಿ ಕೇಳ್ಕೊಂಡು ಕನ್ನಡದ್ದು ನೋಡ್ತೀನಿ ನಾನು. ಹ್ಮ್. ಆ, ಹಾಗೆ ನಿಮ್ಗೆ ಬಾರ್ಕ್ ಅನ್ನುವ ಅಂದ್ರೆ ಒಂದು ಪ್ರತಿಷ್ಠಿತ ಸಂಸ್ಥೆ. ಅಲ್ಲಿ ವಿಜ್ಞಾನಿ ಆಗೋದು ತುಂಬಾ ವಿಶೇಷನೇ ಸರಿ. ಅಂತಹ ಒಂದು ಆಕರ್ಷಕ ಹುದ್ದೆ ಎಲ್ಲ ಇದ್ದಾಗ ಅದನ್ನ ಬಿಟ್ಟು ಬೆಂಗಳೂರಿಗೆ ಬರುವಂತ ನಿರ್ಧಾರ ತೆಗೆದುಕೊಂಡಿದ್ದು ಹೇಗೆ? ಅದು ಎಷ್ಟು ಕಷ್ಟ ಆಯ್ತು ಅಥವಾ ಸುಲಭ ಇತ್ತಾ ಅಂತ? ಸುಲಭ ಏನು ಇರ್ಲಿಲ್ಲ. ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್, ಪೆನ್ಷನು, ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇದೆ. ಹಾ, ಬಿಟ್ಟು ಬಂದ್ರೆ ಏನೂ ಇಲ್ಲ. ಹೌದು. ಏನೋ ಒಂದು ಸಡನ್ ನಿರ್ಧಾರ ಮಾಡಿದ್ದು ನಾನು ಕಂಪ್ಯೂಟರ್ ಕನ್ನಡ ಮಾಡಬೇಕು. ಒಂಥರ ತುಡಿತಾ ಇತ್ತಲ್ಲ ಕನ್ನಡಕ್ಕೋಸ್ಕರ. ಹೌದು. ಒಂಥರ ಹುಂಬತನ ಅಂತ ಹೇಳಿದ್ರು ತಪ್ಪೇನಿಲ್ಲ. ಅದೇ ಅದೊಂಥರ ವಿಶೇಷನೇ ಸರಿ. ಕನ್ನಡಕ್ಕೋಸ್ಕರ ಈ ತರ ಮಾಡುವ ವ್ಯಕ್ತಿಗಳು ತುಂಬಾ ಅಪರೂಪ. ಹಾಗೆ ಮಾಡಿ ಅದರಲ್ಲಿ ಸಾಧನೆ ಮಾಡಿರೋದು ತುಂಬಾ ಖುಷಿ ಅನ್ಸತ್ತೆ. ಆಮ್, ಹಾ, ನೀವ್ ಹೇಳಿದ್ರಿ 96ರಲ್ಲೇ ನೀವು ವಿಶ್ವ ಕನ್ನಡ ಜಾಲತಾಣ ಮಾಡಿದ್ದು ಅಂತ. ಆ, ಹೌದು. 96 ಡಿಸೆಂಬರ್ 23. ಆ ಸಮಯದಲ್ಲಿ ಇನ್ನೂ ಅಷ್ಟೊಂದು ಇಂಟರ್ನೆಟ್ ಆಗ್ಲಿ ಅಥವಾ ಕನ್ನಡದಲ್ಲಿ ಇಂಟರ್ನೆಟ್ ಇರ್ಲಿಲ್ಲ ಅಲ್ವಾ? ಆಗ ಜನ ಏನ್ ಹೇಳಿದ್ರು? ಅಂದ್ರೆ ನೀವು ಮಾಡುವ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿದ್ರಾ? ಅಥವಾ ನಕ್ಬಿಟ್ಟು ಇದೇನ್ ಸಾಧ್ಯ, ಇದೇನ್ ಹುಚ್ಚು, ಈ ತರ ಎಲ್ಲ ನಿಮಗೆ? 2 ಇತ್ತು. ಅದು 2 ಇತ್ತು. ಹಾ, ತುಂಬಾ ಜನರಿಗೆ ಇಂಟರ್ನೆಟ್ ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ. ಆ ಸಮಯದಲ್ಲಿ. ನಾನು ಬೆಂಗಳೂರಲ್ಲಿ ಬಂದೆ 97ರಲ್ಲಿ ಜೂನಲ್ಲಿ ಬೆಂಗಳೂರಿಗೆ ಬಂದೆ. ಹ್ಮ್. ಬೆಂಗಳೂರಿಗೆ ಬಂದು ಈ ಪತ್ರಿಕೆಯವರಿಗೆ ಅವ್ರ ಇವರುಗಳಿಗೆಲ್ಲ ನಾನು ವಿಶ್ವ ಕನ್ನಡದ ಬಗ್ಗೆ ಪ್ರಿಂಟ್ ಔಟ್ ತಕೊಂಡೇ ತೋರಿಸ್ತಾ ಇದ್ದೆ. ಯಾಕಂದ್ರೆ ನನ್ನ ಹತ್ರ ಲ್ಯಾಪ್ಟಾಪ್ ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ ಹೌದು. ತೋರಿಸ್ಲಿಕ್ಕೆ. ಆ, ಆಮೇಲೆ ಇಂಟರ್ನೆಟ್ ಆ ಥರ ಈಗಿನ ಕಾಲದ ಹಾಗೆ ಎಲ್ಲಿ ಬೇಕಾದ್ರೂ ಸಿಗ್ತಿರ್ಲಿಲ್ಲ. ಹ್ಮ್. ಆ ಮನೆಯಲ್ಲಿ ಇಟ್ಕೊಂಡು ಅದಕ್ಕೊಂದು ಮೋಡೆಮ್ ಇಟ್ಕೊಂಡು ಕಟ 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 ಅಂತೆಲ್ಲ ಡಯಲ್ ಅಪ್ ಕನೆಕ್ಷನ್ ಮಾಡ್ಕೊಂಡು ಹ್ಮ್. ಅದೆಲ್ಲ ಒದ್ದಾಡ್ಕೊಂಡು ಮಾಡ್ಬೇಕಿತ್ತು ಇಂಟರ್ನೆಟ್ ಆವಾಗ. ಹ್ಮ್. ಸೊ ನಾನು ಪ್ರಿಂಟ್ ಔಟ್ ಹಿಡ್ಕೊಂಡು ತೋರಿಸ್ತಾ ಇದ್ದೆ. ಕೆಲವರೆಲ್ಲ ಇದು ಎಂತದು ಇದು, ಎಲ್ಲಿ ಸಿಗ್ತದೆ ಇದು, ಹೇಗೆ ಸಿಗ್ತದೆ ಅಂತೆಲ್ಲ ಕೇಳ್ತಾ ಇದ್ರು. ಹ್ಮ್. ಶಿವರಾಮಗಾರ್ ಅಂತಾನೆ ಕೇಳಿದ್ರು. ನಾನು ವಿಶ್ವ ಕನ್ನಡ ಅಂತ ಹೆಸರು ಇಟ್ಟಿದ್ದೆ, ಅವ್ರಿಗೆ ಪ್ರಿಂಟ್ ಔಟ್ ಕೊಟ್ಟಿದ್ದೆ. ಅವರು ಅದನ್ನ ನೋಡ್ಬಿಟ್ಟು ಇದಕ್ಕೆ ಯಾಕೆ ವಿಶ್ವ ಕನ್ನಡ ಅಂತ ಇಟ್ಟಿದ್ದೀರಾ, ವಿಶ್ವಕ್ಕೆಲ್ಲ ಹೋಗುತ್ತಾ, ಅಮೆರಿಕದಲ್ಲಿ, ಫ್ರಾನ್ಸ್ ಅಲ್ಲಿ, ಅಲ್ಲಿ ಇಲ್ಲಿರೋ ಇಂಗ್ಲೆಂಡ್ ಅಲ್ಲೆಲ್ಲ ಇರುವ ನಿಮ್ಮ ಮಾವ ಅಳಿಯ ಸಂಬಂಧಿಕರು ಬಿಟ್ರೆ ಬೇರೆಯವರು ನೋಡ್ತಾರಾ ಇದನ್ನ, ಈಗ ಕೇಳಿದ್ರು. ಆಹಾ, ನಾನು ಅದು ಹೇಳಿದೆ, ಇಲ್ಲ ಎಲ್ಲರೂ ನೋಡ್ತಿದ್ದಾರೆ, ತುಂಬಾ ಜನ ನೋಡಿ ನನಗೆ ಇಮೇಲ್ಗಳು ಕೊಡ್ತೀವಿ ಅಂತ ಹೇಳಿದೆ. ಅವರಿಗೆ ಇಮೇಲ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಹಾ. ಇಂಟರ್ನೆಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಹೇಳಿದ್ರು, ನೋಡಿ ನನಗೆ ಈ ವಿಷಯ ನನಗೆ ಏನು ಜ್ಞಾನ ಇಲ್ಲ, ನೀವು ಹೇಳಿದ್ದು ಹೌದು, ಅದೇ ತುಂಬಾ ಸಂತೋಷ ಅಂತ. ಆ, ಅದು ಕನ್ನಡಕ್ಕೋಸ್ಕರ ದುಡಿಯೋ ಮನಗಳು. ಆ, ಹ್ಮ್. ಮಾತ್ರ. ನಾನು ಅದ್ರಲ್ಲಿ ನನಗೆ ಈ ಭಾವಗೀತೆಗಳಂದ್ರೆ ಬಹಳ ಇಷ್ಟ. ಆಹಾ. ಸಿ ಅಶ್ವಥ್ ಅವರು ಇವರೆಲ್ಲ ನಾನು ಬಹಳ ಸ್ನೇಹಿತರಾಗಿತ್ತು. ಹ್ಮ್. ಜಿ ವಿ ಎತ್ತರಿ, ರಾಜಾನಂದ ಸ್ವಾಮಿ ಎಲ್ಲರೂ ಗೊತ್ತು ನನಗೆ. ಇವನು ಓ. ಐ ಕೆ ಮುದ್ದುಕೃಷ್ಣ, ಶಿವಮೊಗ್ಗ ಸುಬ್ಬಣ್ಣ, ಎಚ್ ಆರ್ ಲೀಲಾವತಿ, ಎಚ್ ಕೆ ನಾರಾಯಣ, ಇವರದ್ದೆಲ್ಲ ಸಂದರ್ಶನ ನಾನು ವಿಶ್ವ ಕನ್ನಡದಲ್ಲಿ ಹಾಕಿದ್ದೆ. ಆಹಾ. ಹ್ಮ್. ಆ, ನಾನು ಅದರದ್ದು ಈ ಪ್ರಿಂಟ್ ಔಟ್ ಹಿಡ್ಕೊಂಡು ನಾನೇನು ಮಾಡ್ತಿದ್ದೆ ಅಂದ್ರೆ, ಅವರದ್ದೀಗ ಶಿವಮೊಗ್ಗ ಸಂದರ್ಶನ ಯಾರ ಸಂದರ್ಶನ ಹಾಕ್ತಾ ಅವರ ಹಾಡುಗಳದ್ದೇ ಒಂದು 3 4 ಚಿಕ್ಕ ಚಿಕ್ಕ ಸ್ಯಾಂಪಲ್ ಕೂಡ ಆಗ್ತಿದ್ದೆ. ಆಹಾ. 90 ಸೆಕೆಂಡಿನ ಒಳಗಡೆ ಕಾಪಿರೈಟ್ ರೂಲ್ಸ್ ವಯಲೇಟ್ ಆಗಬಾರ್ದು ಅಂತ ಹಾ. 90 ಸೆಕೆಂಡ್ನ ಒಳಗಡೆ ಕ್ಲಿಪ್ಪಿಂಗ್ ಹಾಕ್ತಿದ್ದೆ. ಹ್ಮ್. ಆವಾಗ ರಿಯಲ್ ಆಡಿಯೋ ಅಂತ ಒಂದಿತ್ತು ಸಾಫ್ಟ್ವೇರ್. ಆ ರಿಯಲ್ ಹ್ಮ್. ಆಡಿಯೋದ ಇದು ಮಾಡಿ ಸಿನಿಮಾ ನಾನು ಏನು ಮಾಡ್ತಿದ್ದೆ, ಉತ್ತಮ ಸಿನಿಮಾಗಳದ್ದು ಈ ನಾಗಮಂಡಲ ಇಂಥದ್ದೆಲ್ಲ ಹಾ. ಸಿನಿಮಾಗಳದ್ದು ಸಂದರ್ಶ ಬಗ್ಗೆ ಲೇಖನ ಹಾಕುದು, ನಾಗಾಭರಣ ಅಂತವರ ಬಗ್ಗೆ ಲೇಖನ ಹಾಕುದು, ಪಿ ಶೇಷಾದ್ರಿ ಇಂಥವ್ರದ್ದೆಲ್ಲ ನಾನು ತುಂಬ ಹಾಕಿದ್ದೆ. ಹ್ಮ್. ಸೊ ಅಂತ ಅವರು ನನಗೆ ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಆಹ್ವಾನ ಬರ್ತಾ ಇತ್ತು. ಪ್ರೀಮಿಯರ್ ಶೋಗಳಿಗೂ ಹೋಗ್ತಿದ್ದೆ. ಯಾಕಂದ್ರೆ ಆ ಕಾಲದಲ್ಲಿ ಅಂತರ್ಜಾಲ ಪತ್ರಿಕೆ ನಂದು ಒಂದೇ ಇದ್ದಿತ್ತು. ಹ್ಮ್. ಹ್ಮ್. 2000 2001 ಆ ಕಾಲದ. ಅಲ್ಲಿ ಒಬ್ರು ಸಿನಿಮಾ ಪತ್ರಿಕೆ ಸಂಪಾದಕರು ಇದ್ದು ನನ್ನ ಪಕ್ಕ ಕೂತ್ಕೊಂಡು. ಸಿನಿಮಾದ ಪತ್ರಿಕಾಗೋಷ್ಠಿ ಅಂದ್ರೆ ಸಿನಿಮಾದವರು ಇರ್ತಾರಲ್ವಾ. ಹೌದು. ನಾನು ಅವರಿಗೆ ಇಂಥದ್ದೊಂದು ಪತ್ರಿಕೆ ಇದೆ ನಂದು ಅಂತೆಲ್ಲ ಹೇಳಿ ಪ್ರಿಂಟ್ ಔಟ್ ಎಲ್ಲ ತೋರಿಸಿ, ಇದರಲ್ಲಿ ನೋಡಿ ಹಾಡಿನ ಕ್ಲಿಪ್ಪಿಂಗ್ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ, ಫೋಟೋ ಎಲ್ಲ ಹಾಕ್ಲಿಕ್ಕೆ ಆಗಂದ್ರೆ ಅವರು ಒಂದು ವ್ಯಂಗ್ಯವಾಗಿ ಆ, ನಿಮ್ಮ ಸಿನಿಮಾ ನಟ ನಟಿ ಎಲ್ಲ ಪಕ್ಕದಲ್ಲೇ ಬಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಎಲ್ಲ ಮಾಡುವಾಗೆ ಆಗ್ತದ ಅಂತ ಕೇಳಿ ಓ. ಓ. ಒಂದು ವ್ಯಂಗ್ಯವಾಗಿ. ಅವ್ರಿಗೇನು ಗೊತ್ತಿರ್ಲಿಲ್ಲ ಇಂಟರ್ನೆಟ್ ಅಂದ್ರೆ ಏನು ಅಂತಲೇ, ಅಬ್ಸಲ್ಯೂಟ್ಲಿ ಝೀರೋ ನಾಲೆಜ್. ಹ್ಮ್. ಆಮೇಲೆ ಆ ಕಾಲ ಬಂದಿದೆಯಲ್ಲ. ಅದೇ. ಈಗ ಹಾಕಿದ್ರಲ್ಲ, ನಿಮ್ಗೆ ಅವ್ರು ಸಿಕ್ಕರೆ ತೋರಿಸ್ಬೋದು ನೋಡಿ ಅಂತ. ಹೌದು. ಅವ್ರೆಲ್ಲಿದ್ದಾರೋ ಅವ್ರ ಹೆಸರು ಕೂಡ ನೆನಪಿಲ್ಲ ನನಗೆ. ಯಾರು ಕೇಳಿದ್ರು ನೆನಪಿಲ್ಲ.
ಅದು ಯಾವುದೊಂದು ಸಿನಿಮಾ ಪತ್ರಿಕೆ ಸಂಪಾದಕ ಅಷ್ಟೇ ನೆನಪಿರೋದು. ಅದೊಂದ್ಸಲ ಹೇಳ್ತಾರಲ್ಲ, ನಿಂದಕರಿರಬೇಕಯ್ಯ ಅಂತ. ಅದೆಲ್ಲ ಹೌದೌದು. ನಾವು ಅದನ್ನ ಅಲ್ಲ ಅದು ಅವರ ಅಜ್ಞಾನ, ನಾನೇನು ಮಾಡೋದು? ಅದೇ. ಅಜ್ಞಾನವೇ ಸರಿ ಅದು. ಹ್ಮ್. ಪ್ರೋತ್ಸಾಹ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಲೆಳೆಯೋರೇ ಜಾಸ್ತಿ ಇರುವಾಗ ಅದೌದು. ಹೌದು. ಹೌದು. ಅಂಥದ್ನೆಲ್ಲ ತಗೊಂಡು ತುಂಬಾ ಮೇಲ್ ಬಂದಿರೋದು ಸಂತೋಷ. ಆ, ಹಾಗೆ ನೀವು ಮಕ್ಳದು ಲೋಗೋ, ಕನ್ನಡ ಲೋಗೋ ಸಾಫ್ಟ್‌ವೇರ್ ಬಗ್ಗೆ ಹೇಳಿದ್ರಿ. ಅದನ್ನ ಮಾಡುವಾಗ ನಿಮ್ಗೆ ಆ, ಅಂದ್ರೆ ತಾಂತ್ರಿಕ ತೊಡಕು ಏನಾದ್ರು ಉಂಟಾಯ್ತಾ? ಯಾಕಂದ್ರೆ ಅದೇ ತುಂಬಾ, ತುಂಬಾ ಕಷ್ಟ ಆಯ್ತು. ನನಗೆ ಆಗ ಯುನಿಕೋಡ್ ಇರ್ಲಿಲ್ಲ. ಹ್ಮ್. ನಾನ್ ಯುನಿಕೋಡ್ ವರ್ಷನ್‌ನಲ್ಲಿ ನಾನು ಮಾಡಿದ್ದು, ಆಸ್ಕಿ ವರ್ಷನ್‌ನಲ್ಲಿ. ಹ್ಮ್. ಈ ಫಾಂಟಿನ ಅಕ್ಷರಗಳ ತುಂಡುಗಳನ್ನು ಸೇರಿಸಿ ಮಾಡಿದ್ದು ಅದು. ತುಂಬಾ ಕಷ್ಟ ಆಯ್ತದು. ಅದರಲ್ಲಿ ಸಿ ಲ್ಯಾಂಗ್ವೇಜ್ ಅಲ್ಲಿ ಇದೆ, C++ ನಲ್ಲಿದೆ. ಅದರಲ್ಲಿ ಈ ಡ್ರಾಪ್ ಡೌನ್ ಮೆನುಗಳೆಲ್ಲ ಇವೆಯಲ್ಲ, ಫೈಲ್‌ಗೆಲ್ಲ ಕಡತ, ತೆರೆ, ಮುಚ್ಚು, ಹೊರಗೆ ಹೋಗು ಅಥವಾ ಎಕ್ಸಿಟ್‌ಗೆ ನಿರ್ಗಮನ ಇಂಥದ್ದೆಲ್ಲ. ಅದನ್ನೆಲ್ಲ ಮಾಡ್ಬೇಕಿದ್ರೆ MFCನಲ್ಲಿ ಬಹಳ ಕಷ್ಟ ಆಯ್ತು. ಮತ್ತೆ ಏನೆಲ್ಲ ಸರ್ಕಸ್ ಮಾಡಿ. ಅದ್ರಲ್ಲಿ ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ಎಡಿಟ್ ಮಾಡ್ತೀವಿ, ಅದನ್ನು ಮಾಡಿಬಿಟ್ಟು ಇಲ್ಲಿ ತಂದು ಹಾಕ್ತೀವಿ. ಅದು ಬಂದು ಹಾಕಿ ಅದು ರನ್ ಮಾಡಿ, ಕಂಪೈಲ್ ಆಗಿ ರನ್ ಮಾಡಿ ಮೇಲೆ ಗೊತ್ತಾಗೋದು ಅದು ಸರಿ ಬಂದಿದೆಯೋ ಇಲ್ವೋ ಅಂತ. ವಿಶ್ವಲ್ ಆಗಿ ಕಾಣೋದಿಲ್ಲ, ವಿಸಿವಿಗ್ ಅಲ್ಲ. ಅಂದ್ರೆ ವಾಟ್ ಯು ಸಿ ವಾಟ್ ಯು ಗೆಟ್ ಆ ಥರ ಆಗೋದಿಲ್ಲ ಅದು ನಾನ್ ಯುನಿಕೋಡಲ್ಲಿ. ಅದು ನಿಮಗೆ ಕನ್ನಡ DTP ಮಾಡುವವರಿಗೆ ಗೊತ್ತಿದೆ, ಕೋರಲ್‌ಡ್ರಾ ಮಾಡುವವರಿಗೆ ತುಂಡುಗಳನ್ನು ಒದ್ದಾಡೋದು. ಇತ್ತೀಚೆಗೆ ನಾನು ನಮ್ಮ ತಂದೆಯವರ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಆ ಸಮಯದಲ್ಲಿ ಈ ಆಸ್ಕಿ ಕೀಬೋರ್ಡ್‌ನ ಕಷ್ಟ ತುಂಬಾ ಗೊತ್ತಾಯ್ತು. ನೀವು ಹೇಳ್ದಾಗೆ ಒತ್ತಕ್ಷರಕ್ಕೆ ಮತ್ತೆ ಅರ್ಧ ತುಂಡು ಅಕ್ಷರದ್ದು ಸ್ವಲ್ಪ ಒಂದು 10 ನಿಮಿಷ ನೋಡಿದ್ದೇನೆ ಸಾಕಾಯ್ತು. ಅಂಥದ್ರಲ್ಲಿ ನೀವು ಅದನ್ನೇ ಇಟ್ಕೊಂಡು ಒಂದು ಸಾಫ್ಟ್‌ವೇರ್‌ನ ಡೆವಲಪ್ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ನನಗೆ ಒಳ್ಳೆ ನನಗೆ ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದ್ದು. ನನಗೆ ಆ ಕಾಲದಲ್ಲಿ ಏನಂದ್ರೆ, ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್‌ಗಳು ಪ್ರಾಜೆಕ್ಟ್‌ಗೆ ಅಂತ ಬರ್ತಿದ್ರು. ಹ್ಮ್. ಸರ್ ನನಗೆ ಏನಾದ್ರು ಪ್ರಾಜೆಕ್ಟ್ ಕೊಡಿ ಅಂತ. ನಾನು ಅವ್ರ ಹತ್ರ ಪ್ರಾಜೆಕ್ಟ್ ಕೊಟ್ಟು ವಿಶ್ವ ಕನ್ನಡ ಅಂತ ಲೆಟರ್ ಹೆಡ್ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾ ಇದ್ದೆ. ಸೊ ಆಹಾ. ಒಬ್ಳು ಸ್ಮಿತಾ ಅಂತ ಹೇಳಿ ಸಿಕ್ಕಿದ್ಲು. ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಪ್ರೋಗ್ರಾಮಿಂಗು. ಮತ್ತೆ ಈ ಎಲ್ಲ ಕನ್ನಡದ ಕೀವರ್ಡ್‌ಗಳದ್ದು ಸುಮಾರು ಕೀವರ್ಡ್‌ಗಳಿವೆ ಅದರಲ್ಲಿ, ಪದಗಳು. ಹೆಲ್ಪ್ ಫೈಲ್ ತುಂಬಾ ದೊಡ್ಡ ಹೆಲ್ಪ್ ಫೈಲ್ ಇದೆ. ಇದನ್ನು ಕೀವರ್ಡ್‌ಗಳು ಮತ್ತು ಹೆಲ್ಪ್ ಫೈಲ್‌ಗಳನ್ನು ಕನ್ನಡೀಕರಿಸಲಿಕ್ಕೆ, ಟೈಪ್ ಮಾಡ್ಲಿಕ್ಕೆ ಕಂಪ್ಲೀಟ್ ಹೆಲ್ಪ್ ಮಾಡಿದ್ದು ಸತ್ಯನಾರಾಯಣ ಅವರು. ಈ ಸತ್ಯನಾರಾಯಣ ಅವರು ಕೂಡ ಸ್ವಲ್ಪ ವಿಶೇಷವೇ. ನಮ್ಮ ಕನ್ನಡ ಮತ್ತು ತಂತ್ರಾಂಶ ಸಲಹಾ ಸಮಿತಿ ಸದಸ್ಯರೂ ಆಗಿದ್ದವರು. ಕನ್ನಡ ಗಣಕ ಪರಿಷತ್‌ನ ನಾನು ಫೌಂಡರ್ ಮೆಂಬರ್, ಅವರು ನಾನು ಎಲ್ಲ. ಆ, ಅವರು ಕನ್ನಡ ಮತ್ತು ಕಂಪ್ಯೂಟರ್ ಅಂತ ಹೇಳುವ ವಿಷಯದಲ್ಲೇ ಡಿಲೀಟ್ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿಯಿಂದ. ಸೊ ಅವರು ನನಗೆ ಇದರಲ್ಲಿ ಅನುವಾದದಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೆ ನಮಗೆ ಸಹಾಯ ಮಾಡಿದವರು ಇದ್ಲು. ಸೊ ಕನ್ನಡದ ಪ್ರೀತಿಯಿಂದ ಬರುವವರು ಈಗಲೂ ಇದ್ದಾರೆ. ಸರ್ ಏನಾದ್ರು ಪ್ರಾಜೆಕ್ಟ್ ಮಾಡಿ ಈಗಲೂ ಮೊನ್ನೆ ಹಂಪಿ ಯೂನಿವರ್ಸಿಟಿಯಲ್ಲಿ PhDಗೆ ರಿಜಿಸ್ಟರ್ ಮಾಡಿದ ಒಬ್ಬರು ವಿದ್ಯಾರ್ಥಿ ನನ್ನ ಹತ್ರ ಬಂದಿದ್ದಾರೆ. ನನಗೆ ಕನ್ನಡ ಸಹಜ ಭಾಷಾ ಸಂಸ್ಕರಣ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಕ್ಷೇತ್ರದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ ಕೃತಕ ಬುದ್ಧಿಮತ್ತೆ, ಈ ಕ್ಷೇತ್ರದಲ್ಲಿ PhD ಮಾಡಬೇಕು ಅಂತ ಇದ್ದೇನೆ. ಕನ್ನಡಕ್ಕೆ ನನಗೆ ನೀವು ಗೈಡೆನ್ಸ್ ಕೊಡಬೇಕು ಅಂತ ಬಂದಿದ್ದಾರೆ. ಅದೇ ರೀತಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಣಿಪಾಲದಲ್ಲಿ ಇಬ್ಬರು ಸ್ಟೂಡೆಂಟುಗಳು ನನ್ನ ಕೈಯಿಂದ ಗೈಡೆನ್ಸ್ ತಕೊಂಡು ಕೆಲಸ ಮಾಡ್ತಿದ್ದಾರೆ. ಪೇಪರ್ ರೆಡಿ ಇದೆ ಈಗ. 2 ಪೇಪರ್ ರೆಡಿ ಇದೆ. ಹಾಗೆ ಆಗ್ತಾ ಇದೆ. ತುಂಬಾ ಸಂತೋಷ. ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನ, ಪ್ರೀತಿ ಇರುವವರು, ತಂತ್ರಾಂಶ ಕ್ಷೇತ್ರದಲ್ಲಿ ಇರುವವರು ಈಗಲೂ ಇದ್ದಾರೆ, ಬರ್ತಿರ್ತಾರೆ. ಬರ್ತಿದ್ದಾರೆ. ಕೇಳಿದ್ರೆ ಖುಷಿ ಆಗತ್ತೆ. ಯಾಕಂದ್ರೆ ಬೆಂಗಳೂರಂತ ನಗರದಲ್ಲಿ ಕನ್ನಡ ಗೊತ್ತಿದ್ರು ಕನ್ನಡ ಬರೋರ ಹತ್ರ ಕನ್ನಡ ಮಾತಾಡೋದೇ ಕಡಿಮೆ, ವಿರಳ ಆಗಿರೋದ್ರಿಂದ ಇಂಥ ಅಭಿಮಾನಿಗಳು ಇರೋದು ಸಂತೋಷ ಆಗತ್ತೆ. ಅದಕ್ಕೆ ಅದು ನಾನು ನನ್ನ ವಿಶ್ವ ಕನ್ನಡದಲ್ಲಿ ತರಲೆ ಪ್ರಶ್ನೋತ್ತರ ಅಂತ ಇದೆ ಒಂದು ವಿಭಾಗ. ಅದರಲ್ಲಿ ನಾನು ಹಾಕಿದ್ದೆ, ಕನ್ನಡಿಗ ಹಿಂದಿಯವರೊಂದಿಗೆ ಹಿಂದಿಯಲ್ಲಿ, ತಮಿಳರೊಂದಿಗೆ ತಮಿಳಿನಲ್ಲಿ, ತೆಲುಗರೊಂದಿಗೆ ತೆಲುಗಿನಲ್ಲಿ, ಮಲಯಾಳಿಗರೊಂದಿಗೆ ಮಲಯಾಳದಲ್ಲಿ, ಕನ್ನಡಿಗರೊಂದಿಗೆ ಇಂಗ್ಲಿಷ್‌ನಲ್ಲಿ ಮಾತಾಡುವವ ಯಾರು? ಬೆಂಗಳೂರು ಕನ್ನಡಿಗ ಅಂತ. ಖಂಡಿತ ಅದು ಹಾಗೆ ಆಗಿರೋದು. ಹಾಸ್ಯ ಆದ್ರೂ ನೋವಾಗತ್ತೆ. ಆಮ್, ಆದಷ್ಟು ನಿಮ್ಮಂತವರಿಂದ ಇನ್ನು ಉಳ್ಕೊಂಡ್ ಬಂದಿರೋದು ವಿಶೇಷ ಅಷ್ಟೇ. ಹಾಗೆ ನಿಮ್ಗೆ ಅದೇ ಈ ಒಂದು ವಿಷಯದಲ್ಲಿ ನನಗೆ ತುಂಬಾ ಆಶ್ಚರ್ಯ ಆಗುದು, ಕನ್ನಡದಾಗ ಕಲ್ತವ್ರು ಮಾಡ್ಬೇಕದು, ಅದು ನಮ್ಮ ಕರ್ತವ್ಯ. ಅದನ್ನು ಮಾಡಿದವರಿಗೆ ಒಂದು ವಿಶೇಷ ಮನ್ನಣೆ, ಅದಕ್ಕೆ ಒಂದು ಸನ್ಮಾನ, ಅದು ಅವರೇ ಒಂದು ಗ್ರೇಟ್ ಅನ್ನೋ ತರ ಹೇಳ್ಕೊಂಡು ತಿರುಗಾಡೋದು ಏನಿದೆ ಅದು? ನಾವು ಮಾಡ್ಬೇಕದು ನಮ್ಮ ಕರ್ತವ್ಯ ಅಷ್ಟೇ. ಆದ್ರೆ ಬೆಳಿಗ್ಗೆ ಎದ್ದು ದಿನ ಹಲ್ಲುಜ್ಜಿ ಸ್ನಾನ ಮಾಡಿದವ್ರಿಗೆ ಯಾರಾದ್ರು ಸನ್ಮಾನ ಮಾಡ್ತಾರಾ? ಖಂಡಿತ ಇಲ್ಲ. ಕನ್ನಡ ಕೆಲಸವನ್ನು ಹಾಗೆ ನಾವು ಮಾಡ್ಬೇಕದ್ದು, ನಾವು ಮಾಡ್ತೀವಿ ಅಷ್ಟೇ. ATMಗೆ ಹೋದರೆ ಹಾ, ಅಲ್ಲಿ ಇಂಗ್ಲಿಷು, ಹಿಂದಿ, ಕನ್ನಡ ಅಂತ ತೋರಿಸುತ್ತೆ. ಹೌದು. ಹೌದಾ? ಎಷ್ಟು ಜನ ಕನ್ನಡ ಅಂತ ಆಯ್ಕೆ ಮಾಡ್ಕೋತಾರೆ?
ಕನ್ನಡ ಬರ್ತದೆ, ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಬಟ್ಟನೆ ಓದ್ತಾರೆ. ಸೊ ಇಲ್ಲಿ ಸಹಜವಾಗಿ ಬರ್ಬೇಕು ನಿಮಗೆ ಕನ್ನಡ ಅನ್ನೋದು. ಅಂಗಡಿಯಲ್ಲಿ ಹೋಗಿ ಅದು ಏನಾಗ್ತದೆ, ವರ್ಷದ ಕೊನೆ ಈ ಕನ್ನಡ ಅಂತ ಆಯ್ಕೆ ಮಾಡದಿದ್ರೆ ಏನಾಗ್ತದೆ ಹೇಳ್ತೀನಿ ಕೇಳಿ. ವರ್ಷದ ಕೊನೆಗೆ ಅವರು ಅಂಕಿ-ಅಂಶ ತೆಗೀತಾರೆ. ಇಂಗ್ಲಿಷ್ ಅನ್ನು 20 ಲಕ್ಷ ಜನ ಬಳಸಿದ್ದಾರೆ, ಕನ್ನಡವನ್ನು 200 ಜನ ಬಳಸಿದ್ದಾರೆ. ಅದನ್ನ ಕನ್ನಡ ಅಗತ್ಯ ಇಲ್ಲ ಅಂತ ಕನ್ನಡ ತೆಗೆದು ಬಿಡ್ತಾರೆ. ಸೊ ತಂತ್ರಜ್ಞಾನದಲ್ಲಿ ಭಾಷೆಯನ್ನು ಬಳಸದೇ ಇದ್ದರೆ ಭಾಷೆ ಸತ್ತೋಗ್ತದೆ. ಹೌದು. ಕೇವಲ ಆಡು ಭಾಷೆಯಾಗಿ ಉಳಿದುಕೊಂಡ್ಬಿಡ್ತದೆ, ಮಾತಿನ ಭಾಷೆಯಾಗಿ. ಸೊ ಇದನ್ನು ಹೆಚ್ಚಿನವರು ತಿಳ್ಕೊಳ್ಳೋದಿಲ್ಲ. ಈಗ ಆಕ್ಚುಲಿ ಹಾಗೆ ನೋಡ್ಲಿಕ್ಕೆ ಕೊಟ್ಟರೆ ಹೊಸ ತಲೆಮಾರು ಬಂದು ಬಿಟ್ಟಿದೆ. ಅವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಮಾತ್ರ ಬರ್ತದೆ, ಓದ್ಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ಲ. ಅವರ ಹೆಸರನ್ನೇ ಕನ್ನಡದಲ್ಲಿ ಬರಿ ಅಂದ್ರೆ ಅವ್ರಿಗೆ ಬರೋದಿಲ್ಲ ಅಂತವ್ರಿದ್ದಾರೆ. ಅವರೀಗ ಆಡಿಯೋ ಬುಕ್ಗಳಿವೆ, ಸುಮಾರು ಆಡಿಯೋ ಸಾಫ್ಟ್ವೇರ್ಗಳಿವೆ, ಆಡಿಯೋ ಬುಕ್ಗಳಿವೆ, ಅಂತ ಜಾಲತಾಣಗಳಿವೆ. ಅವುಗಳಲ್ಲಿ ಕನ್ನಡ ಕಾದಂಬರಿ ಎಲ್ಲ ಕೇಳ್ತಾರೆ, ಓದುವುದಿಲ್ಲ ಅಂತ ತಲೆಮಾರು ಬಂದ್ಬಿಟ್ಟಿದೆ. ನೀವು ಇದೇ ಮುಂದುವರಿಸಿದ್ರೆ ಕನ್ನಡ ಖಂಡಿತ ಒಂದು ಆಡು ಭಾಷೆ ಉಳ್ಕೊಂಡ್ಬಿಡ್ತದೆ. ಹೌದು. ನೀವ್ ಹೇಳ್ದಾಗ್ಲೇ ATM ಅಲ್ಲಾಗ್ಲಿ, ಬ್ಯಾಂಕ್ ಅಲ್ಲಿ ಈಗ ನಮ್ಗೆ ಕಸ್ಟಮರ್ ಕೇರ್ ಅಂತ ಬರುತ್ತಲ್ವಾ, ಸಹಾಯ ಒಂದನ್ನು ಹೌದು. ಇದರಲ್ಲೂ ಅಷ್ಟೇ ಎಷ್ಟೊಂದು ಅಂದ್ರೆ ನೀವ್ ಹೇಳಿದ್ರಿ ಇದು ಸಹಜ, ಇಂಥದಕ್ಕೆ ಯಾಕೆ ಪ್ರಶಸ್ತಿ ಅಂತ. ಆದ್ರೆ ಕನ್ನಡ ಗೊತ್ತಿರೋರು ಕನ್ನಡದಲ್ಲಿ ಮಾತಾಡಕ್ಕೆ ಅವಮಾನ ಅಂತ ಅನ್ಕೊಳ್ಳೋ ಜನ ತುಂಬಾ ಇದ್ದಾರೆ. ಹೀಗಿರುವ ತುಂಬಾ ಇದ್ದಾರೆ. ಅಂಗಡಿಯಲ್ಲಿ ಹೋಗಿ ಸಾಮಾನಿಗೆ ಎಷ್ಟು ಅಂತ ಕೇಳಿ 135 ಅಂತ ಹೇಳುದಿಲ್ಲ, 135 ಅಂತಾನೆ. ಹೌದು. ನಾನು ಅವನಿಗೆ ಎಷ್ಟು ಅಂತ ಮತ್ತೆ ಕೇಳ್ತೀನಿ. ಹೇಳಿದ್ನಲ್ಲ ಸರ್ ಅಂತ. ನಾನು ಎಲ್ಲಿ ಹೇಳಿದ್ದೀನಿ ನೀವು ಅಂತ. ನಾನು ಹೌ ಮಚ್ ಅಂತ ಕೇಳಿಲ್ಲ, ಎಷ್ಟು ಅಂತ ಕೇಳಿದ್ದು. ವಾಪಸ್ ಅವನಿಗೆ ಪೀಡಿಸ್ತೀನಿ. ಅವಾಗ ಅವನಿಗೆ ಅರ್ಥ ಆಗ್ತದೆ ನಾನು ಯಾಕೆ ಮತ್ತೆ ಅಂತ ಹೇಳಿದೆ. ಈಗ ನನ್ನ ಈ ಭಾರತ್ ನಗರದಲ್ಲಿ ಇರೋದು, ನಾನು ಬೆಂಗಳೂರಲ್ಲಿ. ಇಲ್ಲಿ ಎಲ್ಲ ಅಂಗಡಿಯವರಿಗೆ ನನ್ನ ಪರಿಚಯ ಆಗಿದ್ದು. ನಾನು ಹೋದವರು ಕನ್ನಡದಲ್ಲೇ ಹೇಳ್ತಾರೆ. ಅದೇ ಅದೇ ಒಳ್ಳೇದು. ಆತರ ಮುಂದುವರ್ಸ್ಕೊಂಡು ಹೋದ್ರೇನೆ ಉಳಿಯೋಕ್ ಸಾಧ್ಯ ಒಂದ್ ಭಾಷೆ. ಸರಿಯಾಗಿ ಹೇಳಿದ್ರಿ ನೀವು. ಮತ್ತೆ ನಿಮ್ಗೆ ನಿಮ್ಮ ಕೆಲಸವನ್ನ ಗುರುತಿಸಿ, ಅದು ನೀವು ಪ್ರಶಸ್ತಿ ಅವಶ್ಯಕತೆ ಇಲ್ಲ ಅಂತೀರಾ, ಆದ್ರೂ ಗುರುತಿಸಿ ಮೈಕ್ರೋಸಾಫ್ಟ್ನವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ರೊಫೆಷನಲ್ ಅಂತ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಆ ಆವಾಗ ಆ ದಿನ ಹೇಗನ್ಸಿತ್ತು ಮೊದಲು ನಿಮ್ಗೆ? ನನಗೆ ಅದು ಈ MVP ಅನ್ನೋದು, ಮೋಸ್ಟ್ ವ್ಯಾಲ್ಯೂಬಲ್ ಪ್ರೊಫೆಷನಲ್ ಅನ್ನೋದು, ಆ ಪ್ರಶಸ್ತಿ ಎಷ್ಟು ದೊಡ್ಡದು, ಅದು ಏನು ವಿಶೇಷ ಏನು ಗೊತ್ತೇ ಇರಲಿಲ್ಲ. ನಾವು ಏನ್ ಮಾಡ್ತಿದ್ವಿ ಬೆಂಗಳೂರಲ್ಲಿ, ಬೆಂಗಳೂರು .net ಅಂತ ಒಂದು ಗ್ರೂಪ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಟೆಕ್ನಾಲಜಿ ಬಗ್ಗೆ ರೆಗ್ಯುಲರ್ ಪ್ರತಿ ತಿಂಗಳಿಗೆ ಒಂದು ಮೀಟಪ್, ಅಲ್ಲಿ ಭಾಷಣಗಳು, ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ವಿ. ಅದೊಂಥರ ಯೂಸರ್ ಗ್ರೂಪ್ ಅಂತಾರೆ ಅದಕ್ಕೆ. ಜನರಿಂದ ಜನರಿಗಾಗಿ ಅಷ್ಟೇ, ಅದು ಅಲ್ಲಿ ದುಡ್ಡಿಲ್ಲ. ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪನಿಯು ನಮಗೆ ಅದನ್ನು ನಡೆಸಲಿಕ್ಕೆ ಜಾಗ ಕೊಡ್ತಾ ಇದ್ರು, ಅಲ್ಲಿ ನಡೆಸ್ತಾ ಇದ್ವಿ. ಅಲ್ಲಿ ನಾನು ಪ್ರತಿ ಸಲವೂ ನಾನು ಆವಾಗ ಮೈಕ್ರೋಸಾಫ್ಟಿಗೆ ಕನ್ನಡದ ಸಲಹೆಗಾರ ಆಗಿದ್ದೆ. ಟೆಕ್ನಾಲಜಿಯಲ್ಲಿ ಕನ್ನಡದ ಬಗ್ಗೆ ನನಗೆ ತುಂಬಾ ಗೊತ್ತಿರೋ ಕಾರಣ ನನ್ನನ್ನು ತಕ್ಕೊಂಡಿದ್ದವರು ಮೈಕ್ರೋಸಾಫ್ಟ್ ನಲ್ಲಿ ಮತ್ತೆ ಯೂನಿಕೋಡ್ ನಲ್ಲಿ ಎಲ್ಲ ಕನ್ನಡವನ್ನು ಪರ್ಫೆಕ್ಟ್ ಮಾಡಿದ್ದು ನಾನು. ಸೊ ನಾನು ಕನ್ನಡದಲ್ಲಿ ಮೈಕ್ರೋಸಾಫ್ಟ್ ನ ಟೆಕ್ನಾಲಜಿಯಲ್ಲಿ, ವರ್ಡ್ ಅಲ್ಲಿ, ಆಫೀಸ್ ಅಲ್ಲಿ, .net ಅಲ್ಲಿ, SQL ಸರ್ವರ್ ಅಲ್ಲೆಲ್ಲ ಕನ್ನಡ ಮಾಡೋದು ಹೇಗೆ ಅಂತೆಲ್ಲ ಡೆಮಾನ್ಸ್ಟ್ರೇಷನ್, ಪ್ರೆಸೆಂಟೇಷನ್ ಮಾಡ್ತಾ ಇದ್ದೆ. ಮೈಕ್ರೋಸಾಫ್ಟ್ ಪರವಾಗಿ ಇಡೀ ಭಾರತದ ಎಲ್ಲಾ ಜಿಲ್ಲಾ ಕೇಂದ್ರಗಳು, ಕಾಠ್ಮಂಡು ತನಕ ಹೋಗಿದ್ದೀನಿ. ಅಲ್ಲೆಲ್ಲ ಹೋಗಿ ಪ್ರೆಸೆಂಟೇಷನ್, ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೆ. ತುಂಬಾ ಜನರಿಗೆ ಹೇಳ್ಕೊಟ್ಟಿದ್ದೀನಿ ನಾನು ಕಂಪ್ಯೂಟರ್ ಅಲ್ಲಿ. ಅಂದ್ರೆ ಮೂಲತಃ ಮೈಕ್ರೋಸಾಫ್ಟ್ ಟೆಕ್ನಾಲಜಿ, ಅದರಲ್ಲಿ ಕನ್ನಡ ಮಾಡೋದು ಹೇಗೆ ಅಂತ. ಸೊ ಈ ತರ ಈ MVP ಪ್ರಶಸ್ತಿ ಮೈಕ್ರೋಸಾಫ್ಟ್ನವರು ಕೊಡೋದು ಟೆಕ್ನಾಲಜಿಯಲ್ಲಿ ತುಂಬಾ ಚೆನ್ನಾಗಿರುವವರಿಗೆ ಮತ್ತು ಆ ಟೆಕ್ನಾಲಜಿಯನ್ನು ಜನರಿಗೆ ಹೇಳಿಕೊಡುವವರಿಗೆ. ಸೊ ನಾನು ಅದು ಎರಡರಲ್ಲೂ ಫಿಟ್ ಆಗ್ತೀನಿ. ಹಾಗೆ ನನಗೆ ಕೊಟ್ಟರು. ಅವ್ರು ಏನು ಮಾಡ್ತಿದ್ದು ಕೊಡುವಾಗ ಒಂದೊಂದು ಕ್ಯಾಟಗರಿಯಲ್ಲಿ ಕೊಡ್ತಿದ್ದು. ಸಿ ಶಾರ್ಪ್ MVP, ವಿಂಡೋಸ್ MVP, ಆಫೀಸ್ MVP, .net MVP ಅಂತ. ನನಗೆ ಕೊಡ್ಲಿಕ್ಕೆ ಅವ್ರಿಗೆ ಏನು ಕ್ಯಾಟಗರಿಯೇ ಇರಲಿಲ್ಲ. ನಾನು ಎಲ್ಲದಲ್ಲೂ ಇದ್ದೀನಿ, ಯಾವ್ದ್ರಲ್ಲೂ ಇಲ್ಲ. ಸೊ ನನಗೋಸ್ಕರ ಒಂದು ಹೊಸ ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ರು, ಗ್ಲೋಬಲೈಸೇಷನ್ ಅಂಡ್ ಇಂಟರ್ನ್ಯಾಷನಲೈಸೇಷನ್ ಅಂತ. ಆ ಕ್ಯಾಟಗರಿಯಲ್ಲಿ ನಾನು ಒಬ್ಬನೇ ಇದ್ದೆ. ಸೊ ಪ್ರಪಂಚಾದ್ಯಂತ ಎಷ್ಟು ಸುಮಾರು 3-4 ಸಾವಿರ ಜನ MVP-ಗಳಲ್ಲಿ ಈ ಕ್ಯಾಟಗರಿಯಲ್ಲಿ ನಾನು ಒಬ್ಬನೇ ಇದ್ದೆ. ಸುಮಾರು ಒಂದು 7 ವರ್ಷ. ಅದು ಪ್ರತಿ ವರ್ಷ ರಿನ್ಯೂ ಮಾಡ್ಬೇಕು, ಅದು ವರ್ಷ. ಸುಮಾರು ಒಂದು 7 ವರ್ಷ ನನಗೆ ಪ್ರಶಸ್ತಿ ಬಂತು. ನಾನು 2 ಸಲ ಮೈಕ್ರೋಸಾಫ್ಟಿಗೆ ಹೋಗಿದ್ದೆ, ರೆಡ್ಮಂಡಿಗೆ, ಸಿಯಾಟಲ್ಗೆ, ಅಮೆರಿಕಕ್ಕೆ. ಅವರ ಖರ್ಚಲ್ಲಿ, ನನ್ನ ಖರ್ಚಲ್ಲಿ ಅಲ್ಲ. ಸಂತೋಷ. ಅದೆಲ್ಲ ಎಷ್ಟು ಖುಷಿ ಆಗತ್ತಲ್ವಾ? ಯಾರು ಗುರುತಿಸಿ ಕನ್ನಡ ಭಾಷೆನೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಕನ್ನಡ ಮಾತ್ರ ಅಲ್ಲ, ಈಗ ನೋಡಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ನಾನು ಕನ್ನಡ ಭಾಷೆ ಬಗ್ಗೆ ಅವರು ಡೆಮಾನ್ಸ್ಟ್ರೇಷನ್ ಕೊಡ್ಲಿಕ್ಕೆ ಆಗೋದು, ಬೆಂಗಾಲಿ ಬಗ್ಗೆನೇ ಕೊಡ್ಬೇಕು. ಹೌದು.
ಮುಂಬೈಗೆ ಹೋಗಿ ಮರಾಠಿ ಹಿಂದಿ ಕೊಡೋದು, ಚೆನ್ನೈಗೆ ಹೋಗಿ ತಮಿಳ್ ಕೊಡೋದು, ಹೈದರಾಬಾದ್ಗೆ ಹೋಗಿ ತೆಲುಗು ಇದೆಲ್ಲ ನನಗೆ ಬರುತ್ತೆ. ನನ್ನ ಒಂದು ಟೆಕ್ನಾಲಜಿಕಲಿ ಎಲ್ಲ ಭಾಷೆಗಳು ಒಂದೇ ನಮನೆ. ಆದ್ರೂ ಪ್ರತಿ ಭಾಷೆಯಲ್ಲಿ ಸಣ್ಣ ಸಣ್ಣ ನ್ಯೂಯನ್ಸಸ್ ಅಂತಾರಲ್ಲ, ಚಿಕ್ಕ ಚಿಕ್ಕ ಕಿರಿಕಿರಿಗಳಿರುತ್ತೆ. ಅದನ್ನೆಲ್ಲ ನಾನು ಯೂನಿಕೋಡ್ ಮೂಲಕ ಎಲ್ಲ ಕಲ್ತ್ಕೊಂಡು ನನ್ಗೆ ಚೆನ್ನಾಗಿ ಬರುತ್ತೆ. ಅದೆಲ್ಲ ಯೂನಿಕೋಡ್ ಅದು ಇದೆ ಸುಮಾರೆಲ್ಲ ಬರುತ್ತೆ. ಈಗ ಉದಾಹರಣೆ ಕನ್ನಡದಲ್ಲಿ ಅರ್ಕ ಹೊತ್ತು ನಿರ್ದೇಶಕ ಅಂತ ಬರೆಯುವಾಗ ದೀರ್ಘ ಆದ ಮೇಲೆ ಅರ್ಕ ಹೊತ್ತು ಬರಬೇಕು, ಅರ್ಕ ಹೊತ್ತಾದ ಮೇಲೆ ದೀರ್ಘ ಬರಬೇಕು, ಇಂಥದ್ದೆಲ್ಲ ಅಂಥದ್ದೆಲ್ಲ ಇದೆ. ಮತ್ತೆ ಆಪಲ್ ಅಂತ ಬರೀತಾರೆ ಕೆಲವು ಜನ, ಆಕೆ ಯಾವತ್ತು ಕೊಟ್ಟು ಅದು ತಪ್ಪು. ಅದು ಭಾಷಾ ಪ್ರಕಾರ ತಪ್ಪು. ಸ್ವರಕ್ಕೆ ವ್ಯಂಜನ ಒತ್ತು ಕೊಡುವಾಗಿಲ್ಲ. ಇದನ್ನೆಲ್ಲ ನಾನು ಮೈಕ್ರೋಸಾಫ್ಟ್ ನವರಿಗೆ ಹೇಳಿ, ನಿಮ್ಗೆ ನೋಡಿ ವಿಂಡೋಸ್ ಅಲ್ಲಿ ಆಪಲ್ ಬರೀಲಿಕ್ಕೆ ಆಗೋದಿಲ್ಲ, ಆಕೆ ಯಾವತ್ತು ಬರೋದೇ ಇಲ್ಲ. ಈಗ ಮೊಬೈಲ್ ನಲ್ಲಿ ಜನ ಬರೀತಿದ್ದಾರೆ ಮೊಬೈಲ್ ನಲ್ಲಿ, ಯಾಕಂದ್ರೆ ಅವರು ಅದು ರೆಂಡರಿಂಗ್ ಮಾಡ್ಲಿಕ್ಕೆ ನನ್ನನ್ನು ಕನ್ಸಲ್ಟ್ ಮಾಡಿಲ್ಲ ಅವರು. ನಮ್ಮ ಮಾಡಿದಿದ್ರೆ ಅದನ್ನ ನಾನು ಕೊಡ್ತಿರ್ಲ, ಸಾಧ್ಯ ಇಲ್ಲ ಅಂತಿದ್ದೆ. ಹೋಗ ಅದು ಅಪ್ರೂವಲ್ಲೇ ಆಗ್ತಿರ್ಲಿಲ್ಲ, ಅದಕ್ಕೆ ಅನುಮತಿನೇ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲ ಸಾಧ್ಯ ಇಲ್ಲ. ಉದಾಹರಣೆಗೆ ನಮ್ಮ ಭಾರತೀಯ ಭಾಷೆಗಳ ಡೊಮೈನ್ ನೇಮ್ ಮಾಡ್ಲಿಕ್ಕೆ ICANN ಅಂತಿದೆ, ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ ನೇಮ್ಸ್ ಅಂಡ್ ನಂಬರ್ಸ್ ಅಂತ. ಈಗ ನಿಮಗೆ www.pavanaja.com ಅಥವಾ ವಿಷಕರ್ಣ.com ಈ ಡೊಮೈನ್ ನೇಮ್ಗಳಿವೆಯಲ್ಲ, ಅವುಗಳ ಉಸ್ತುವಾರಿ ಅವರದ್ದು. ಅವರು ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಡೊಮೈನ್ ನೇಮ್ ಮಾಡ್ತಿದ್ದಾರೆ. ಅಂದ್ರೆ ಇಂಟರ್ನ್ಯಾಷನಲೈಸ್ಡ್ ಡೊಮೈನ್ ನೇಮ್, IDN ಅಂತಾರೆ. ಅದಕ್ಕೆ ಭಾರತೀಯ ಭಾಷೆಗಳ ಅಥವಾ ಲಿಪಿಗಳ ಸ್ಟ್ಯಾಂಡರ್ಡೈಸೇಷನ್, ಶಿಷ್ಟತೆ ಬಗ್ಗೆ ಸಮಿತಿ ಇದೆ, ನಿಯೋ ಬ್ರಾಹ್ಮಿ ಅಂತ ಇದು ಗ್ರೂಪ್ ಅಂತ. ಅದಕ್ಕೆ ಆ ಗ್ರೂಪ್ ಅಲ್ಲಿ ನಾನು ಇದ್ದೀನಿ. ನಿಯೋ ಬ್ರಾಹ್ಮಿ ಜನರೇಷನ್ ಪ್ಯಾನಲ್ ಅಂತ. ಅದರಲ್ಲಿ ಕನ್ನಡದ ನೀತಿ ನಿಯಮ ನಾನೇ ಮಾಡಿದ್ದು. ಸೊ ನಿಮಗೆ apple.ಭಾರತ ಅಂತ ಒಂದು ಡೊಮೈನ್ ನೇಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆ ನಿಯಮ ನಾನು ಮಾಡಿದ್ದು. ಆಪಲ್ ಅಂತ ಆಗ್ತದೆ, ಆಪಲ್ ಆಗುದು ಅಲ್ಲ. ನೀವು ಕೇಳ್ಬೋದು ಆಪಲ್ ಉಚ್ಚಾರ ಅದು ಒಂದು ಮಾಡ್ಬೋದಲ್ವ ಅಂತ. ಒಂದಕ್ಕೆ ಎಕ್ಸೆಪ್ಷನ್ ಬೇಕಿದ್ರೆ ಕೊಡ್ಬೋದು, ಎಕ್ಸೆಪ್ಷನ್ ಅಂತ ಕೊಡ್ಬೇಕಾಗ್ತದೆ, ರೂಲ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ರೂಲ್ ಅಂತ ಕೊಟ್ರೆ ಆಕೆ ಯಾವತ್ತು ಕೊಟ್ರೆ ನೀವು ಏನ್ ಅದನ್ನ ಹೇಗೆ ಉಚ್ಚಾರ ಮಾಡ್ತೀವಿ? ಹೌದು ಹೌದು, ಸ್ವರಕ್ಕೆ ಇಲ್ಲಿ ಆಕೆ ಯಾವತ್ತು ಕೊಟ್ರೆ ಹೌದು, ಅದು ಸ್ವರ ಹೇಗೆ ಉಚ್ಚಾರ ಆಗುದಿಲ್ಲ, ಉಚ್ಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಬರಲ್ಲ. ಆಕೆ ಯಾವತ್ತು ಒಂದು ಅಪರೂಪದ, ಅದು ಎಕ್ಸೆಪ್ಷನ್ ಆಕ್ಚುಲಿ. ಸೊ ಎಕ್ಸೆಪ್ಷನ್ ಕೆನಾಟ್ ಬಿ ಅ ರೂಲ್. ಎಕ್ಸೆಪ್ಷನ್ ಕ್ಯಾನ್ ಬಿ ಎಕ್ಸೆಪ್ಷನ್ ಅಷ್ಟೇ. ಅದನ್ನ ಮಾಡ್ಲಿಲ್ಲ ನಾನು. ಇನ್ನು ಮುಂದಕ್ಕೆ ಇದನ್ನ ಹೊಸ ವರ್ಷನ್ ನಲ್ಲಿ ಬೇಕಿದ್ರೆ ಯಾರಾದ್ರೂ ಕೇಳಿದ್ರೆ ಕೊಡ್ಬೋದನ್ನ. ಬಟ್ ಸದ್ಯಕ್ಕೆ ದುರದೃಷ್ಟಕ್ಕೆ ಕನ್ನಡ ಡೊಮೈನ್ ನೇಮ್ ಬಂದು 2-3 ವರ್ಷ ಆಯ್ತಾ, ಇನ್ನು ಯಾರು ಬಳಸ್ತಾನೆ ಇಲ್ಲ. ನಿಮ್ಗೆ ಗೊತ್ತೂ ಇಲ್ಲ, ಕೆಲವು ನಾನು ಆ ಬಗ್ಗೆ ಲೇಖನ ಎಲ್ಲ 2-3 ಸಲ ಬರೆದಿದ್ದೇನೆ. ಉದಯವಾಣಿಯಲ್ಲಿ, ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಬಂದಿದೆ ನನ್ನ ಲೇಖನ ಕನ್ನಡ ಡೊಮೈನ್ ನೇಮ್ ಬಗ್ಗೆ. ನನ್ನ ವಿಷಯ ಕನ್ನಡದಲ್ಲೂ ಇದೆ. ಬಟ್ ಯಾರು ಕೆಲವರು ಬಳಸ್ತಾ ಇದ್ದಾರೆ. ಒಮ್ಮೆ ಡೊಮೈನ್ ನೇಮ್ ಬಂದಾಗ ಎಲ್ಲರೂ ಒಮ್ಮೆ ನಮ್ಮ ವಿಜ್ಞಾನ ಲೇಖಕರು, ಅವರು ಇವರು ಕನ್ನಡ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವಂತ ಕನ್ನಡಿಗರು, ಆಸಕ್ತರು, ನನ್ನಂತವರು ಕೆಲವರೆಲ್ಲ ಇದ್ದಾರೆ. ಸೊ ಅವರೆಲ್ಲರೂ ಒಂದ್ಸಲ ಡೊಮೈನ್ ನೇಮ್ ತಕೊಂಡ್ರು. 1 ವರ್ಷ ಆದ್ಮೇಲೆ ಅದು ಇನ್ನೂ ಯಾರು ಮಾಡ್ಲಿಲ್ಲ. ಗೊತ್ತಿರ್ಲಿಲ್ಲ ನನಗೂ ಈ ವಿಷಯ, ನಾನು ಹೋಗಿ ನೋಡ್ತೇನೆ. ನಿಮ್ಗೆ ಹಾಗಾದ್ರೆ ಸುಮಾರು ಭಾಷೆ ಬರುತ್ತೆ, ಒಂದು 5-6 ಭಾಷೆ ಬರ್ಬೋದಾ? ಭಾಷೆ ಬರುದು ಬೇರೆ, ಲಿಪಿ ಬೇರೆ, ತಂತ್ರಜ್ಞಾನ ಬೇರೆ. ಹೌದು, ತಂತ್ರಜ್ಞಾನದಲ್ಲಿ ಈ ಲಿಪಿಗಳನ್ನು ಅಳವಡಿಸೋದು ಹೇಗೆ ಅಂತ ನನಗೆ ಗೊತ್ತಿದೆ. ಅಲ್ಲ ಆ ಲಿಪಿ ಉದಾಹರಣೆಗೆ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಹೆಚ್ಚು ಗೊತ್ತಿಲ್ಲ. ಆದ್ರೆ ಈಗ ತಮಿಳಲ್ಲಿ ಭಾಷೆ ಬಗ್ಗೆ ಮಾತಾಡಿದೆ. ನಾನು ಕರಾವಳಿಯವನಾದ ಕಾರಣ ನನಗೆ ತುಳು ಬರುತ್ತೆ, ನಾನು ಹವ್ಯಕ ಆದ ಕಾರಣ ಹವ್ಯಕ ಭಾಷೆ ಬರುತ್ತೆ, ಮತ್ತೆ ಮುಂಬೈಯಲ್ಲಿದ್ದ ಕಾರಣ ಹಿಂದಿ ಬರುತ್ತೆ, ಕನ್ನಡದಂತೂ ಬಂದೇ ಬರುತ್ತೆ, ನಿಮ್ಗೆ ಕನ್ನಡವೇ ಇಂಗ್ಲಿಷ್ ಬರುತ್ತೆ. ಆಮೇಲೆ ನಾನು ಹುಟ್ಟಿ ಬೆಳೆದದ್ದು ಸ್ವಲ್ಪ ಇದು ಏನು ಕರ್ನಾಟಕ ಕೇರಳ ಗಡಿ. ಅದು ಆಕ್ಚುಲಿ ನಮ್ಮ ಬೆಳ್ಳಿಪಾಡಿ, ಈಗ UB ಪವನಜ್ ಅಂದ್ರೆ ಉಪರಡ್ಕ ಬೆಳ್ಳಿಪಾಡಿ, ಬಿ ಎಂದ ಬೆಳ್ಳಿಪಾಡಿ, ಇದು ಕೇರಳದಲ್ಲಿದೆ, ಗಡಿ ಒಳಗಡೆ ಇದೆ. ಕರ್ನಾಟಕ ಗಡಿಯಿಂದ ಕೇವಲ 1 ಕಿಲೋಮೀಟರ್ ಒಳಗಡೆ ಇದೆ. ಸೊ ನಾನು 7ನೇ ತರಗತಿ ತನಕ ಕೇರಳದಲ್ಲಿ ಕಲ್ತದ್ದು, ಅದೇ ಗಡಿಯಲ್ಲಿ, ಕನ್ನಡದಲ್ಲಿ. ಆದರೆ ನನಗೆ ಮಲಯಾಳ ಸುಮಾರು ಬರುತ್ತೆ. ಮಲಯಾಳ ಸಿನಿಮಾಗಳು ನನ್ನ ಫೇವರೇಟ್. ನಾನು ಈಗಲೂ ಮಲಯಾಳ ಸಿನಿಮಾ ತುಂಬಾ ನೋಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅವುಗಳು. ತಂತ್ರಜ್ಞಾನದಲ್ಲಿ ಈಗ ನೀವು ಹೇಳಿದ್ರಿ ಅರ್ಕಾವತ್ತು ಆತರ ಎಲ್ಲ ಅಳವಡಿಸಬೇಕಾದ ಒಂದು ಜ್ಞಾನ ಇದೆ ಅಂತ. ಸೊ ತಮಿಳಿನಲ್ಲಿ ಎಲ್ಲ ಅದು ತುಂಬಾ ಅಂದ್ರೆ ನನಗೆ ಲಿಪಿ ಗೊತ್ತಿಲ್ಲ, ಬಟ್ ಅದು ಕಷ್ಟ ತಮಿಳಿನಲ್ಲಿ ತುಂಬಾ ಕಷ್ಟ. ತಮಿಳಿನಲ್ಲಿ ಇದು ಸ್ವಲ್ಪ ಇಂಗ್ಲಿಷಿನಾಗೆ ಬರ್ದದ್ದೊಂದು ಉಚ್ಚರಿಸುವುದು ಒಂದು ಅಂತ ನಿಮ್ಗೆ ಗೊತ್ತಿದ್ದರೆ. ಈಗ ಕಾಂತಿ ಮತ್ತು ಗಾಂಧಿ ಎರಡು ಬರೆಯುವುದು ಒಂದೇ, ಅಕ್ಷರಗಳು ಕಡಿಮೆ ಇದೆ. ಕಾಕಾ ಗಂಗ ಅಂತ ಇಲ್ಲ, ಕಾಕಾ
ಕಾ ಖ ಗ ಘ ಎಲ್ಲ ಒಂದೇ ಒಂದೇ ಅಕ್ಷರ. ಆದ್ರಿಂದ ಅದು ಈಗ ಇಂಗ್ಲಿಷ್ನಲ್ಲಿ READ ರೀಡು ಆಗುತ್ತೆ, ರೆಡ್ ಆಗ್ತದೆ. ಹೌದು. ಪ್ಲೀಸ್ ರೀಡ್ ಮೈ ಬುಕ್, ಯಾ ಐ ಹ್ಯಾವ್ ರೆಡ್ ಇಟ್ ಅಂತ. ಸ್ಪೆಲ್ಲಿಂಗ್ ಒಂದೇ ಅಲ್ವಾ? ಹೌದು, ಆ ತರ ಆಗತ್ತೆ. ಅದೇ ಆ ತರ ಕಾಂತಿ ಮತ್ತು ಗಾಂಧಿ ಒಂದೇ ಆಗುತ್ತೆ ತಮಿಳಲ್ಲಿ. ಅದಕ್ಕೆ ನಾನು ತಮಾಷೆ ಮಾಡುವುದುಂಟು, ಬ್ಯಾಂಕ್ ಆಫ್ ಬರೋಡಾ ಮತ್ತು ಬ್ಯಾಂಕ್ ಆಫ್ ಪರೋಟ ಎರಡು ಒಂದೇ ಅಂತ ತಮಿಳಲ್ಲಿ. ಹೌದು ಹೌದು. ಯಾಕಂದ್ರೆ ಬಾ ಮತ್ತೆ ಪಾ ಒಂದು, ದಾ ಮತ್ತೆ ಟಾ ಒಂದೇ, ಬರೆಯುವಾಗ ಎರಡು ಒಂದೇ, ಬರೋಡಾ ಮತ್ತು ಪರೋಟ ಎರಡು ಒಂದೇ. ಹಾಗೆ ಈಗ AI ಬಂದ್ರೆ, ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಬಂದ್ರೆ, ಈಗ ಕನ್ನಡ ಭಾಷೆಗೆ ಡಿಜಿಟಲ್ ಭವಿಷ್ಯ ಹೇಗಿದೆ? ಈಗ ChatGPT, ಗೂಗಲ್ ಇವೆಲ್ಲ ಬರುವಾಗ ನಾನೆಲ್ಲ ಬಳಸಿ ನೋಡಿದ್ದೀನಿ. ಕನ್ನಡಕ್ಕೆ ಜೆಮಿನಿಯೇ ಚೆನ್ನಾಗಿರುವುದು. ChatGPT, ಕ್ಲೌಡ್, ಪರ್ಪ್ಲೆಕ್ಸಿಟಿ ಎಲ್ಲ ಸುಮಾರು ಒಂದು 5-6 ಬಳಸಿ ನೋಡಿದ್ದೀನಿ. ಜೆಮಿನಿಯೇ ಚೆನ್ನಾಗಿರೋದು. ನಾನು ಬಳಸ್ತಾನೆ ಇದ್ದೀನಿ, ಡೇ ಇನ್ ಡೇ ಔಟ್ ಬಳಸ್ತಾ ಇದ್ದೀನಿ. ಈಗ ಲೇಖನ ಮಾಡ್ಲಿಕ್ಕೆ ಕೂಡ ಅದನ್ನು ಬಳಸ್ತೀನಿ. ಅದಕ್ಕೆ ಕೇಳಿದ್ರೆ ಅದು ಮಾಡಿಕೊಡುತ್ತೆ. ಅದು ಮತ್ತೆ ಸ್ವಲ್ಪ ರಿಪೇರಿ ಮಾಡಬೇಕಾಗುತ್ತೆ, ಪರ್ಫೆಕ್ಟ್ ಇರೋದಿಲ್ಲ. ಈಗ ವಿಕಿಪೀಡಿಯಾ ನಾನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ. ವಿಕಿಪೀಡಿಯಾದಲ್ಲಿ ಅನುವಾದ ಬಿಲ್ಟಿನ್ ಇದೆ, ಅದು ಗೂಗಲ್ ಅನುವಾದ ಇದೆ, ಯಾಂಡೆಕ್ಸ್ ಅಂತ ಇನ್ನೊಂದಿದೆ, ಮಿಂಟ್ ಅಂತ ಒಂದಿದೆ, 3 ಇದೆ. ಬಟ್ ಗೂಗಲ್ ಚೆನ್ನಾಗಿರೋದು. ಸೊ ನಾವೇನು ಮಾಡ್ತೀವಿ ಅಂದ್ರೆ, ನಾನು ಒಂದು ಸುಮಾರು 10-15 ವರ್ಕ್ಶಾಪ್ ಮಾಡಿದ್ದೀನಿ ವಿಕಿಪೀಡಿಯಾಕ್ಕೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಮಾಡುವ ತರಬೇತಿ. ಸುಮಾರು 1000 ಹೆಚ್ಚು ಲೇಖನಗಳು ಬಂದಿದೆ ಈ ನನ್ನ ತರಬೇತಿ ಮೂಲಕ ಅನುವಾದದಲ್ಲಿ. ಮೊನ್ನೆ ಅದೇನ್ ಮಾಡ್ತೀವಿ ಅಂದ್ರೆ, ನಾವು ಅದು ಕೊಡುತ್ತೆ ಗೂಗಲ್ ಅನುವಾದ, ಅದನ್ನ ನಾವು ಸ್ವಲ್ಪ ಸರಿ ಮಾಡ್ಬೇಕು, ಪರ್ಫೆಕ್ಟ್ ಇರೋದಿಲ್ಲ. ಕೂತ್ಕೊಂಡು ಚೂರು ತಿದ್ದಿದೆ ಲೇಖನ ಆಗ್ತದೆ, ಬಹಳ ಬೇಗ ಆಗ್ತದೆ. ಈಗ ಮೊನ್ನೆ ಯಾವುದೋ ಒಂದು ಪುಸ್ತಕ ಬಂತು, ವಿಕ್ರಮ್ ಸಂಪತ್ ಅವ್ರದ್ದು, ಇಂಗ್ಲಿಷ್ ಇಂದ ಕನ್ನಡಕ್ಕೆ. ಇದು ಪ್ರಥಮ AI ಮಾಡಿದ ಹಾಗೆ ದೊಡ್ಡವರು ಹೇಳ್ಕೊಂಡ್ರು. 3 ವರ್ಷದಿಂದ ಮಾಡ್ತಾ ಇದ್ದೀವಿ ಅದನ್ನೇ, ಇಂಗ್ಲಿಷಿಗೆ ಕನ್ನಡಕ್ಕೆ AI ಮೂಲಕ ಅನುವಾದ ಮಾಡಿಸಿ ಅದನ್ನು ಸ್ವಲ್ಪ ಅಲ್ಲಲ್ಲಿ ತಿದ್ದಿ ಪಬ್ಲಿಷ್ ಮಾಡೋದು. ಇವರು ಅದನ್ನು ಮಾಡಿದ್ದಾರೆ. ಇದು ಸಂಪೂರ್ಣ AI ಮಾಡಿದ್ದಲ್ಲ, AI ಕೊಟ್ಟಿದೆ. ಅದನ್ನು ತಿದ್ದಿದವ್ರಿಗೆ ಯಾರಂತೂ ನಂಗೆ ಗೊತ್ತು, ಅವರ ವೆಬ್ಸೈಟ್ ಅಲ್ಲೂ ಇದೆ. ಇನ್ಫ್ಯಾಕ್ಟ್ ಅವರು ನನ್ನ ಸ್ಟೂಡೆಂಟ್, ವಿಕಿಪೀಡಿಯಾ ಸ್ಟೂಡೆಂಟ್. ನೀವು ಹೇಳ್ಬೋದು, ಇದಕ್ಕಿಂತ 3 ವರ್ಷ ಮುಂಚೆನೆ ಇದು ನಡೆದಿದೆ ಅಂತ. ಹೌದೌದು, ನಾನು ಹೇಳಿದ್ದೀನಿ, ಫೇಸ್ಬುಕ್ ಅಲ್ಲಿ ಬರೆದಿದ್ದೀನಿ. ಸಾಮಾನ್ಯವಾಗಿ ಅದೇ ಕೆಲವು ಸಲ ಹೀಗೆ ಆಗ್ತದೆ, ಏನೋ ಪ್ರಥಮ ಅನ್ಕೋತಾರೆ. ಅಲ್ಲ, ಕಾದಂಬರಿ ಮಾಡಿದ್ದು ಪ್ರಥಮ ಇರ್ಬೋದು, ಕಾದಂಬರಿ ಬೇರೆ ಯಾರು ಮಾಡಿದ್ ನಂಗೆ ಗೊತ್ತಿಲ್ಲ. ಬಟ್ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ AI ಮೂಲಕ ಅನುವಾದ ಮಾಡಿ ಅದನ್ನು ತಿದ್ದಿ ಸರಿ ಮಾಡಿ ಫೈನಲ್ ಮಾಡೋದು ಪ್ರಥಮ ಅಲ್ಲ. ಅದೇ ಅದು ಈಗ ಒತ್ತಕ್ಷರಗಳು ಅಥವಾ ಒಂದು ವ್ಯಾಕರಣ ತಪ್ಪಿರುತ್ತೆ. ಅಲ್ಲ, ಅದು ರೆಂಡರಿಂಗ್ ಇಶ್ಯೂ. ಒತ್ತಕ್ಷರಗಳು, ಒತ್ತು, ಕೊಂಬು, ಸುಳಿ, ಇದು ರೆಂಡರಿಂಗ್ ಇಶ್ಯೂ. ಅದು ಭಾಷೆಗಳಿಗೂ ಸಂಬಂಧ ಇಲ್ಲ. ಭಾಷೆಯಲ್ಲಿ ಈ ಅನುವಾದ ಬರುವಾಗ ಹೀ ಟೋಲ್ಡ್ ಅದನ್ನು ಅವರು ಈಗ ಅವರು ಬಂದರು ಅಂತ ಹೇಳುವುದನ್ನು ಅದು ಹೇಗೆ ಅನುವಾದ ಮಾಡ್ತದೆ, ದೇ ಕೇಮ್ ಅಂತ ಹೇಳ್ತದ, ಹೀ ಕೇಮ್ ಅಂತ ಹೇಳ್ತದ, ಆ ತರದ್ದೆಲ್ಲ ಸಮಸ್ಯೆ ಇದೆ. ಮ್ಯಾನುವಲ್ ಇಂಟರ್ವೆನ್ಷನ್ ಅಲ್ಲಿ ಬೇಕಾಗುತ್ತದೆ. ಈಗ ನಾನು 2011ರಲ್ಲಿ ಮೈಸೂರಲ್ಲಿ ವಿಕಿಪೀಡಿಯಾದ ದಶಮಾನೋತ್ಸವದಲ್ಲಿ ನಾನು ಭಾಷಣ ಮಾಡಿದ್ದೆ. ಅಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ವರದಿಗಾರ ಬಂದಿರಲಿಲ್ಲ. ಮೈಸೂರು ಮಿತ್ರ ಮತ್ತೆ ಪ್ರಜಾವಾಣಿಯವರು ಬಂದಿತ್ತು. ಅವರು ಪವನಜ ಅವರು ಮಾತನಾಡಿದ್ರು, ಅವರು ಹೀಗೆ ಹೇಳಿದರು ವರದಿಯಲ್ಲಿ ಬರೆದಿದ್ದಾರೆ. ಇವರು ಈ ಪತ್ರಿಕೆಯವರಿಗೆ ಹೇಗೆ ಸಾಯಂಕಾಲದ ಹೊತ್ತಿಗೆ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಕೂತ್ಕೊಂಡು ಒಂದೊಂದು ಬಿಯರ್ ಹಿಡ್ಕೊಂಡು ಅವರು ಬರೆದಿದ್ದನ್ನು ಇವರು ಬರೆದಿದ್ದನ್ನು ಅವರು ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಕ್ರಮ ಇದೆ. ಸೊ ಇವರು ಕನ್ನಡದನ್ನು ಅವರು ಎಕ್ಸ್ಚೇಂಜ್ ತಕೊಂಡ್ರು, ಯಾರು ಇಂಡಿಯನ್ ಎಕ್ಸ್‌ಪ್ರೆಸ್‌ನವರು. ಇದನ್ನು ಅನುವಾದ ಮಾಡಿ ಮಾರದಿನ ಪತ್ರಿಕೆಯಲ್ಲಿ ಬಂತು. ಇಲ್ಲಿ ಆ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಗಾರನಿಗೆ ಪವನಜ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಸೊ ಅವರು ಹೇಳಿದರು ಅಂತಿದ್ದದನ್ನು ಅನುವಾದ ಮಾಡುವುದು ಶೀಟ್ ಹೊರಡುತ್ತು ಮಾಡಿಟ್ರು. ಈಗ ಜಲಜ, ಪಂಕಜ, ಪದ್ಮಜ ಎಲ್ಲ ಇದ್ದಾಗೆ ಪವನಜ ಒಂದು ಹೆಣ್ಣು ಅಂತ. ನೀವು ಪವನಜ.com ಹೋದ್ರೆ ಅಲ್ಲೊಂದು ಬ್ಲಾಗ್ ಇದೆ ನಂದು, ಪವನಜ ಹೆಸರಿನಲ್ಲಿ ಏನಿದೆ, ಅದರಲ್ಲಿ ನಾನು ಇದೆಲ್ಲ ಬರೆದಿದ್ದೀನಿ. ಅದೇ ನಾನು ನೋಡುವಾಗ ಅನ್ಕೊಂಡೆ, ಶ್ರೀಮತಿ ಪವನಜ ಆ ತರ ಎಲ್ಲ ಕರೀತಾರೆ ಅಂತ. ಹೌದು, ನನಗೆ ತುಂಬಾ ಇಮೇಲ್ಗಳು ಮೊದಲು ಬರ್ತಾ ಇತ್ತು. ವಿಜಯ ಕರ್ನಾಟಕದಲ್ಲಿ ನನ್ನೊಂದು ಇಳೆ ಅಂತ ಒಂದು ಕಾಲಮ್ ಇತ್ತು, ಅದರಲ್ಲಿ ಜನರ ಸಮಸ್ಯೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೆ. ಸೊ ನನಗೆ ಬರುವ ಇಮೇಲ್ಗಳು ಆಲ್ಮೋಸ್ಟ್ ಡಿಯರ್ ಮೇಡಮ್ ಅಂತಲೇ ಬರ್ತಾ ಇತ್ತು. ಒಂದ್ಸಲ ವಿಶ್ವೇಶ್ವರ ಭಟ್ರ ಮುಂದೆ ಕೂತ್ಕೊಂಡು, ಆಗ ವಿಶ್ವೇಶ್ವರ ಭಟ್ರ ಸಂಪಾದಕರಾಗಿದ್ದರು, ಅವರ ರೂಮಲ್ಲಿ ಅವರ ಮುಂದೆ ಕೂತ್ಕೊಂಡು ಮಾತಾಡುವಾಗ ನಾನು ಹೇಳಿದೆ, ಈ ತರ ಬರ್ತಾ ಇದೆ, ನನ್ನ ಫೋಟೋ ಹಾಕಿಬಿಡಿ ಅಂತ ಹೇಳಿದೆ. ಜಯಂತ ಗಾಯಕಿಣಿ ಆ ದಿನ ಕೋಇನ್ಸಿಡೆನ್ಸ್ ಅಲ್ಲಿ ಬಂದಿದ್ದು, ಅವರು ನನ್ನ ಹಳೆ ಸ್ನೇಹಿತರೆ, ಅವರು ಮುಂಬೈಯವರೇ. ಅವರು ನನ್ನ ಪಕ್ಕ ಕೂತಿದ್ರು, ಅವರು ಮಾತಾಡ್ತದೆ, ಬೇಡ್ರಿ
ಜನ ಈಗ ನೀವು ಹೆಣ್ಣು ತಿಳ್ಕೊಂಡು ಜಾಸ್ತಿ ಓದ್ತಿರ್ತಾರೆ, ನಿಮ್ಮ ಲೀಡರ್ಶಿಪ್ ಕಡಿಮೆ ಆಗುತ್ತೆ ಅಂತ. ಹೌದಲ್ವಾ? ಖಂಡಿತ. ಚೆನ್ನಾಗಿದೆ. ಹ್ಮ್. ಮತ್ತೆ ನೀವು ಅದ್ರ ಬಗ್ಗೆ ನನ್ನ ಪವನಜ ಹೆಸರೇ ಅದು ಯುನೀಕ್. ಅದು ಆಕ್ಚುಲಿ ನನ್ನ ಅಜ್ಜನ ಹೆಸರು ಭೀಮ ಅಂತ. ಸೊ ಪವನ ಜ, ಪವನ ಅಂದ್ರೆ ಗಾಳಿ, ಜ ಅಂದ್ರೆ ಹುಟ್ಟಿದ್ದು. ಸೊ ವಾಯುಪುತ್ರ ಅಂದ್ರೆ ಭೀಮ ಆಗ್ಬೋದು, ಹನುಮಂತ ಆಗ್ಬೋದು. ಸೊ ನನ್ನ ಅಜ್ಜನ ಹೆಸರು ಭೀಮ ಅಂತ. ನನ್ನ ಅಪ್ಪ ಯಕ್ಷಗಾನ ಹತ್ತದಾರಿ ತಾಳಮದ್ದಳೆಯಲ್ಲೆಲ್ಲ ಅರ್ಥ ಹೇಳ್ತಿದ್ರು. ಇಡೀ ಭಗವದ್ಗೀತೆಯನ್ನು ಕನ್ನಡದಲ್ಲಿ ವಾರ್ಧಿಕ ಶತಕದಲ್ಲಿ ಅನುವಾದ ಮಾಡಿದ್ದಾರೆ, ಹಲವು ಪ್ರಸಂಗ ಬರೆದಿದ್ದಾರೆ. ಸೊ ಅದಕ್ಕೆ ಆ ಅಜ್ಜನ ಹೆಸರು ಭೀಮ ಅಂತ ಹೇಳುವ ಅರ್ಥ ಬರಬೇಕು ಅಂತ ಪವನಜ ಅಂತ ನನಗೆ ಕರೀತಾರೆ. ಯಕ್ಷಗಾನದಲ್ಲಿ ಒಂದು ಪ್ರಖ್ಯಾತವಾದ ಹಾಡಿದೆ, ಏನಯ್ಯ ಪವನಜನೇ ಅಂತ ಬರ್ತದೆ. ನನಗೆ ಯಾರಿಗೂ ಬರೋದಿಲ್ಲ ಪುಣ್ಯ. ನಮ್ಗೆಲ್ಲ ಗೊತ್ತಿರೋದಂದ್ರೆ ಶ್ಲೋಕ, ಪವನಜ ಸುತ, ಆ ತರ ಪವನಜ ಸ್ತುತ, ಹೌದು. ಆ ತರ ಗೊತ್ತಿರೋ. ಸೀತಾ ಕಲ್ಯಾಣ ವೈಭವನೇ ಆ ಹಾಡು. ಹೌದು ಹೌದು. ತುಂಬಾ ಸಂತೋಷ. ಅಂದ್ರೆ ಒಂಥರ ಎಲ್ಲ ಮನೆಯಲ್ಲಿ ಎಲ್ಲರೂ ಜ್ಞಾನದ ಭಂಡಾರ ಅಂತಾನೆ ಹೇಳ್ಬೋದು. ಹೀಗ್ ನೀವು ಹೇಳ್ತಾ ವಿಕಿಪೀಡಿಯಾದ್ ಹೇಳಿದ್ರಿ, ಅಲ್ಲಿ ಒಂಥರ ಸ್ವಯಂ ಸೇವೆ ಮಾಡ್ತಿದ್ದೀರಾ ಅಂತ. ಈಗಿನ ತರುಣರಿಗೆ ಅಂದ್ರೆ ಒಂಥರ ನಮ್ಮ ಭಾಷೆ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸೋದು ಹೇಗೆ? ಅದನ್ನ ಯಾವ ರೀತಿ ಯುವಕರಿಗೆ, ತರುಣರಿಗೆ ಅವ್ರಿಗೆಲ್ಲ ಭಾಷೆ ಬಗ್ಗೆ ಅಭಿಮಾನ ಹೋಗ್ಲಿ, ಬಳಸ್ಬೇಕು ಅನ್ನೋ ಯೋಚನೆ ಕೂಡ ಇರಲ್ಲ. ನಾವೀಗ ಹಿಂದೆನೂ ಅದ್ರ ಬಗ್ಗೆ ಮಾತಾಡಿದ್ವಿ. ಅವ್ರಿಗೆ ಅರಿವು ಮೂಡ್ಸೋದು ಹೇಗೆ? ಅವ್ರನ್ನ ಈ ಸಾಲಿಗೆ ತಗೊಂಬರೋದು ಹೇಗೆ ಅಂತ? ಕನ್ನಡದ ವಾತಾವರಣ ಬೇಕು ಮೊದಲನೆಯದಾಗಿ. ಓಕೆ, ಶಾಲೆಯಲ್ಲಿ ಏನಾಗ್ತಿದೆ, ಸುಮಾರು ಬೆಂಗಳೂರಿನ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕಾರಿಡಾರ್ ನಲ್ಲಿ ಕೂಡ ಕನ್ನಡ ಮಾತಾಡಬಾರ್ದು ರೂಲ್ಸ್ ಮಾಡಿದ್ದಾರೆ. ಡು ನಾಟ್ ಸ್ಪೀಕ್ ಇನ್ ಕನ್ನಡ ಅಂತ. ಅದು ಹೋಗ್ಬೇಕು. ನಾನು ಆಕ್ಚುಲಿ ನನ್ನ ಮಗಳನ್ನು ಶಾಲೆಗೆ ಸೇರಿಸುವಾಗ ಆವಾಗಲೇ ನನ್ನ ಸ್ವಲ್ಪ ಹೆಸರು ಸ್ವಲ್ಪ ಪ್ರಖ್ಯಾತಿ ಆಗಿತ್ತು. ಸೊ ಅವರು ಮೇಡಮ್ ಗಿರಿಜಾ ಅಂತ, ಅವರು ಗಿರಿಜಾ ಹೆಗಡೆ, ಅವರು ಈ ತಾಣಯಾನ ಕಾರ್ಯಕ್ರಮದಲ್ಲಿ ಆಂಕರ್ ಆಗಿ ಬರ್ತಿದ್ರು ನೋಡಿ, ದೂರದರ್ಶನದಲ್ಲಿ. ಅವರೇ HM ಆಗಿದ್ದು. ಅವ್ರು ಕೇಳಿದ್ರು, ತುಂಬಾ ಸಂತೋಷ, ನಮ್ಮ ಶಾಲೆಗೆ ನೀವು ಮಗಳನ್ನು ಕರ್ಕೊಂಡು ಬಂದಿದ್ದು, ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೈ ಸ್ಕೂಲ್ ಅಂತ ಕೇಳಿದ್ರು. ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀನ್, ನಾನು ಫಸ್ಟ್ ಕಂಡೀಷನ್ ಡು ನಾಟ್ ಸ್ಪೀಕ್ ಇನ್ ಕನ್ನಡ ಅಂತ ಹೇಳ್ಬಾರ್ದು. ಹೌದು. ಮತ್ತೆ ಎರಡನೇ ಕಂಡೀಷನ್ ಏನ್ ಹೇಳಿದಂದ್ರೆ, ನೋಟ್ಸ್ ಅಲ್ಲಿ ಇದ್ದ ವಾಕ್ಯವನ್ನು ಬರೆದರೆ ಮಾತ್ರ ಮಾರ್ಕ್ ಕೊಡುವುದು ಅಂತ ಮಾಡಬಾರ್ದು, ಅದೇ ವಿಷಯವನ್ನು ಬೇರೆ ವಾಕ್ಯದಲ್ಲಿ ಬರೆದು ಮಾರ್ಕ್ ಕೊಡ್ಬೇಕು. ಮೂರನೇ ಪಾಯಿಂಟ್, ಪ್ರಶ್ನೆ ಕೇಳುವಾಗ ಡಿಸ್ಕರೇಜ್ ಮಾಡಬಾರ್ದು. ಲೆಟ್ ಇಟ್ ಬಿ ಎನಿ ಸ್ಟುಪಿಡ್ ಕ್ವಶನ್, ಪ್ರಶ್ನೆ ಕೇಳಿದ್ರೆ ಎನ್ಕರೇಜ್ ಮಾಡ್ಬೇಕು. ಈ 3 ಪಾಯಿಂಟ್ ನನ್ನ ಮಕ್ಕಳು ನೀವು ಶಾಲೆಯಲ್ಲಿ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಭಾರಿ ಖುಷಿ ಆಯ್ತು. ಈ ತರ ಕೇಳಿದವರು ಯಾರು ಇಲ್ಲ ನಮ್ಮ ಹತ್ರ ಅಂತ. ಎಲ್ಲರೂ ಹೇಳೋದು ನನ್ನ ಮಗಳಿಗೆ ಇಂಗ್ಲಿಷ್ ಚೆನ್ನಾಗಿ ಕಲಿಸಿದೀವಿ ಅಂತ ಹೇಳೋದು, ನೀವೊಬ್ರು. ಮತ್ತೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಲ್ಲಿ ನನಗೂ ಬೇರೆ ಅಪ್ಪ ಅಮ್ಮಂದಿಗೂ ತುಂಬಾ ಜಗಳ ಆಗ್ತಾ ಇತ್ತು. ಬೇರೆಯವರು ಬಂದ್ಬಿಟ್ಟು ನನ್ನ ಮಗಳಿಗೆ ನೀವು ಎಂತ ಹೇಳ್ಕೊಟ್ಟಿದ್ದೀರಿ, ಇಂಗ್ಲಿಷಲ್ಲಿ ಬರೋದಿಲ್ಲ ಅವಳಿಗೆ. ನಾನು ಹೇಳಿದೆ, ಇಂಗ್ಲಿಷ್ ಮುಖ್ಯ ಅಲ್ಲ, ಭಾಷೆ ಮುಖ್ಯ ಅಲ್ಲ, ಆಲೋಚನಾ ಶಕ್ತಿ ಮುಖ್ಯ. ತರ್ಕಬದ್ಧಾಗಿ ಆಲೋಚಿಸುವುದು ಭಾಷೆಗಿಂತ ಮುಖ್ಯ, ಅದು ಮುಖ್ಯ. ನೀವು ಭಾಷೆ ಯಾವಾಗ ಬೇಕಾದ್ರೂ ಕಲ್ತ್ಕೋಬಹುದು, 1 ತಿಂಗಳು ಬೇಕಾಗುತ್ತೆ. ಆಮೇಲೆ ಈಗ ಇಂಗ್ಲಿಷ್ ಬೇಕಾಗೋದು ಯಾವಾಗ, ಇಂಟರ್ವ್ಯೂ ಹೋಗುವಾಗ, ಕೆಲಸಕ್ಕೆ 20 ವರ್ಷ ನಂತರ. 2ನೇ ಕ್ಲಾಸ್ನ ಮಗುವಿಗೆ ಯಾಕೆ ಇಂಗ್ಲಿಷ್ ಬೇಕು? ಹೌದು. ಆ ಮಗು 20 ವರ್ಷ 21 ವರ್ಷ ಆದಾಗ BE ಯಾವುದೋ ಮುಗಿಸಿ ಮತ್ತೆ ಇಂಟರ್ವ್ಯೂ ಹೋಗುವಾಗ ಆವಾಗ ಬೇಕಾದ ಇಂಗ್ಲಿಷ್. ಅದಕ್ಕೆ ಈಗಲೇ ಯಾಕೆ ಇಂಗ್ಲಿಷ್ ಬೇಕು ಅಲ್ವಾ? ಈಗ ಆಲೋಚನೆ ಶಕ್ತಿ ಬೇಕಾದ್ದು, ವಿಜ್ಞಾನ, ಗಣಿತ ಅದು ಬೇಕಾದ್ದು. ಹಾಗೆಲ್ಲ ಹೇಳಿದೆ. ಅದು ಸ್ವಲ್ಪ ಬಾಕಿ ಹೆಂಗೆ ಅಪ್ಪ ಅಮ್ಮನಿಗೂ ನನಗೂ ದೊಡ್ಡ ಜಗಳ ಆಯ್ತಲ್ಲಿ. ಅವ್ರಿಗೆ ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಆಮೇಲೆ ಮೀಟಿಂಗ್ ಇರ್ಬೇಕು. ಅದೇ ಇಂಥದೆಲ್ಲ ಆಗತ್ತೆ. ಅಂದ್ರೆ ನಾವು ಒಂದು ವಿಚಾರವನ್ನ ತೆಗೆದುಕೊಂಡು ಹೋದಾಗ ಎಲ್ಲಾ ಕಡೆ ಎಲ್ಲರೂ ಅದನ್ನ ಒಪ್ಕೋಬೇಕು. ಅಲ್ಲ, ಈಗಲೂ ಇದೆ ಅದು. ಸೊ ನಾನು ಏನ್ ಹೇಳ್ದಂದ್ರೆ, ಈಗ ಕೆಲವು ಅನಿವಾರ್ಯ ಕಾರಣಗಳಿಂದ ಕನ್ನಡ ಮಾಧ್ಯಮದ ಒಳ್ಳೆ ಶಾಲೆಗಳು ಸಿಟಿಯಲ್ಲಿ ಇಲ್ಲದೇ ಇರೋ ಕಾರಣ ಜನ ಇಂಗ್ಲಿಷ್ ಮಾಧ್ಯಮಕ್ಕೆ ಕಳಿಸ್ತಾರೆ, ಬೇರೆ ದಾರಿ ಇಲ್ಲದೆ. ಈಗ ಉತ್ತಮ ಕನ್ನಡ ಮಾಧ್ಯಮ ಶಾಲೆಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ. ಬೆಂಗಳೂರಲ್ಲಿ ಸಿಟಿ ಒಳಗಡೆ ಅಂತ ಇರುವುದು ಗೊತ್ತಿಲ್ಲ. ಮೈಸೂರಲ್ಲಿ ಒಂದು ಅರಿವು ಅಂತ ಒಂದಿದೆ. ಆಮೇಲೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಅವರದ್ದೊಂದಿದೆ. ಇಲ್ಲೆಲ್ಲೋ ಒಂದು ವಿದ್ಯಾಕ್ಷೇತ್ರ ಅಂತ ಏನೋ ಇದೆ ಅಂತ ಕೇಳಿದ್ ನಾನು ನೋಡಿಲ್ಲ. ಬಟ್ ಚೆನ್ನೈನಹಳ್ಳಿಯಲ್ಲಿ ಎಲ್ಲೋ ಇದೆ. ಆ ತರ ಕಡಿಮೆ ಒಳ್ಳೆ ಕನ್ನಡ ಮಾಧ್ಯಮ ಶಾಲೆಗಳೇ ತುಂಬಾ ಕಡಿಮೆ. ಅದನ್ನ ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರೆ. ನೀವು ಇಂಗ್ಲಿಷ್ ಮಾಧ್ಯಮಕ್ಕೆ ಕಳಿಸಿ, ಆದರೆ ಒಟ್ಟಿಗೆ ಉತ್ತಮ ಕನ್ನಡ ಭಾಷೆಯನ್ನು ಕಲಿಸಿ. ಈಗ ಏನಾಗಿದೆ, ಉತ್ತಮ ಇಂಗ್ಲಿಷ್ ಮಾಧ್ಯಮ ಶಾಲೆ ಜೊತೆ ಉತ್ತಮ ಕನ್ನಡ ಮಾಧ್ಯಮ ಬೇಕು, ಅಥವಾ ಉತ್ತಮ ಕನ್ನಡ ಮಾಧ್ಯಮ ಶಾಲೆಯಲ್ಲೂ ಇಂಗ್ಲಿಷ್ ಅನ್ನು ಒಂದು ಉತ್ತಮ ಭಾಷೆಯಾಗಿ ಕಲಿಸಬೇಕು. ಇಂಗ್ಲಿಷು ಆಸ್ ಎ ಲ್ಯಾಂಗ್ವೇಜ್, ಬಟ್ ನಾಟ್ ವೇ ಆಫ್ ಲೈಫ್.
ಈಗ ಇಂಗ್ಲಿಷಲ್ಲಿ ನೋಡಿ ನೀವು ಸಣ್ಣ ಇದರಲ್ಲಿ ನರ್ಸರಿ ರೈಮ್ನಲ್ಲಿ ಅವರು ಕಲಿಸುವುದೆಂಥದ್ದು ಅವರ ಆಹಾರ ಪದ್ಧತಿಯನ್ನು ಕಲಿಸುದು. ಹಾಟ್ ಕ್ರಾಸ್ ಬನ್ಸ್ ಅಂತ ಹೇಳ್ಕೊಡ್ತಾರೆ. ಹೌದು ಆಮೇಲೆ ಅನಿಮಲ್ ಅಂದ್ರೆ ಬೇರ್ ಬೇರ್ ಅಂತಾರೆ, ಕರಡಿ. ನಮ್ಮ ಇಲ್ಲಿ ಕರಡಿ ಎಲ್ಲಿದೆ? ನಮಗೆ ನಾಯಿ, ದನ ಅದು ಬೇಕು. ಹೌದು ಹೌದು ಅದನ್ನು ತೋರಿಸಿಲ್ಲ. ನಮಗೆ ಇಂಗ್ಲಿಷ್ ಮಾಧ್ಯಮದ LKG UKG ಪುಸ್ತಕಗಳನ್ನು ನೋಡಿ, ಅದರಲ್ಲಿ ದನ ಎಲ್ಲಿದೆ? ಪೈನ್ ಟ್ರೀ ಅಂದ್ರೆ ಪೈನ್ ಟ್ರೀ ತೋರಿಸ್ತಾರೆ. ಹೌದು ಪೈನ್ ಟ್ರೀ ಇಲ್ಲಿದೆ, ಮಾವಿನ ಮರ ತೋರಿಸಿ, ಹ್ಮ್ ಅಲ್ವಾ? ಹ್ಮ್ ಸೊ ಹ್ಮ್ ಇಂಗ್ಲಿಷ್ ಭಾಷೆ ಬಟ್ ಭಾರತೀಕರಣ ಮಾಡಿ ಅದನ್ನು ಹ್ಮ್ ತಿಂಡಿ ಬೆಲೆ ವಾಟ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಹೇಳಲು ಇಡ್ಲಿ, ವಡೆ, ದೋಸೆ ಅಥವಾ ಚಪಾತಿ, ಪರೋಟ ಅದು ಹೇಳಿ, ಅದು ಬದಲಿ. ಅದು ಯಾಕೆ ಬ್ರೆಡ್ ಬನ್ನು ಬರಬೇಕು? ಹೌದು ನಾವು ಬೆಳಿಗ್ಗೆ ಎಲ್ಲಿ ಎಷ್ಟು ಜನ ನಾವು ಬ್ರೆಡ್ ಬನ್ನು ತಿಂತೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ? ಹೌದು ಹೌದು ಖಂಡಿತ ಸೊ ಇಲ್ಲಿ ನಾವು ಭಾಷೆ ನಾವು ಏನಾಗ್ತಿದೆ ಅಂದ್ರೆ ನಾವು ಬಹಳ ಈ ಗಮನ ಕೊಡಬೇಕಾದ ವಿಷಯ, ಭಾಷೆ ಸಾಹಿತ್ಯದ ಜೊತೆ ಸಂಸ್ಕೃತಿ ಸಾಯ್ತದೆ. ಹೌದು ಇದು ತುಂಬಾ ಜನ ಹೇಳಿದ್ದಾರೆ, ಅದು ಯಾರು ತಲೆ ಕೊಡುವುದಿಲ್ಲ. ಭಾಷಾ ಮಾಧ್ಯಮದಲ್ಲಿ ಕಲಿಯುವುದು ಬಹಳ ಮುಖ್ಯ. ಯಾಕಂದ್ರೆ ತರ್ಕಬದ್ಧವಾಗಿ ಆಲೋಚಿಸುವುದು ಮನುಷ್ಯನಿಗೆ ತುಂಬಾ ಅಗತ್ಯ. ಈ ತರ್ಕಬದ್ಧವಾಗಿ ಆಲೋಚಿಸುವುದು ನಮ್ಮ ಭಾಷೆಯಲ್ಲಿ ಮಾಡಿದ್ದು ತಿಳಗ ಬರ್ತದೆ. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಈಗ ನಾನು ಅವರು ಮುಂಬೈಯಲ್ಲಿ ಶಾಲೆಗೆ ಫಸ್ಟ್ LKG 2ನೇ ಕ್ಲಾಸ್ ತನಕ ಮುಂಬೈಯಲ್ಲಿ ಹೋದ್ರು. ಆದ್ರಿಂದ ಇಲ್ಲಿಗೆ ಬಂದಾಗ ಅವರಿಗೆ ಕನ್ನಡ ಮಾಧ್ಯಮ ಆಗ್ಲಿಲ್ಲ, ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ಬೇಕಾಗಿ ಬಂತು. ಹ್ಮ್ ಆದರೆ ನಾನು ಮನೆಯಲ್ಲಿ ಅವರಿಗೆ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೆ, ಇಂಗ್ಲಿಷು ಕನ್ನಡ 2 ಭಾಷೆಯನ್ನು ಒಟ್ಟೊಟ್ಟಿಗೆ. ಹ್ಮ್ ಈಗಲೂ ಅಷ್ಟೇ, ನನ್ನ ಮೊಮ್ಮಗನಿಗೂ ಇಂಗ್ಲಿಷ್ ಕನ್ನಡ ಇನ್ನೂ ನಾವು ಇಂಗ್ಲಿಷ್ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿಯೇ ಇಲ್ಲ, ಕನ್ನಡವನ್ನು ಹೇಳ್ಕೊಡ್ತಾ ಇರೋದು ಅವನಿಗೆ 3 ವರ್ಷ. ಸಂತೋಷ. ಹಾಗ್ ಮಾಡಿದ್ರೇನೆ ಎಲ್ಲ ಮನೆ ಮನೆಯಿಂದ ಶುರು ಆಗ್ಬೇಕದು. ಇಲ್ಲ ಅಂತ ಹೌದು, ಈಗ ಅದನ್ನು ಮತ್ತೆ ಮುಂದುವರಿಸೋದು ಹೇಳಿದ್ರೆ ನೋಡಿ, ಹ್ಮ್ ಇಂಗ್ಲಿಷು ಈಸ್ ಎ ಸ್ಟುಪಿಡ್ ಲ್ಯಾಂಗ್ವೇಜ್. ನಾನು ಯಾವಾಗಲೂ ಹೇಳುವಂಥದ್ದು, CUT ಕಟ್ಟು PUT ಪುಟ್ಟು ಗೊತ್ತಲ್ಲ, ಹೌದು ಹೌದು ಅದು ಸ್ಪೆಲ್ಲಿಂಗ್ ಗೊತ್ತಲ್ಲ. ಹ- READ ರೀಡು ಆಗುತ್ತೆ, ರೆಡ್ಡು ಆಗುತ್ತೆ, ಅರ್ಥನೂ ಬೇರೆ ಆಗುತ್ತೆ. ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪದವನ್ನು ಹೇಗೆ ಉಚ್ಚರಿಸುವುದು ಅಂತ ನಿಮಗೆ ಯಾರಾದ್ರೂ ಹೇಳಿಕೊಡುವಲ್ಲಿವರೆಗೆ ನಿಮಗೆ ಅದು ಗೊತ್ತಾಗುದಿಲ್ಲ, ಹ್ಮ್ ಪ್ರೊನೌನ್ಸಿಯೇಷನ್. ಹ್ಮ್ ಹ್ಮ್ ಆದ್ದರಿಂದ ಮಕ್ಕಳು ಏನು ಮಾಡ್ತಾರೆ, ಅದರಲ್ಲಿ ಲಾಜಿಕ್ ಇಲ್ಲ. ಹ್ಮ್ ಹ್ಮ್ ಪ್ರೊನೌನ್ಸಿಯೇಷನಿಗೂ ಸ್ಪೆಲ್ಲಿಂಗಿಗೂ ಲಾಜಿಕ್ ಇಲ್ಲ. ಹ್ಮ್ ಹೌದು COLONE ಎಲ್ಲದು ಕೊಲೋನೆಲ್ ಅಲ್ಲ, ಕರ್ನಲ್. ಹೌದು KNIF ಅದು ನೈಫ್, ಅದು ನೈಫ್ ಅಲ್ಲ. ನೈಫ್ ಅಲ್ಲ ಹೌದು ಹೌದು ನೇಬರ್ ಸ್ಪೆಲ್ಲಿಂಗ್ ಹೇಳಿ, ಅದು ಬರೆಯೋದೇನು ಓದುದೇನು? ಹೌದು ಆದ್ರೆ ಕನ್ನಡ ಭಾಷೆ ಹಾಗಲ್ಲ. ಕನ್ನಡ ಭಾಷೆ ಭಾರತೀಯ ಎಲ್ಲ ಭಾಷೆಗಳು ತಮಿಳನ್ನು ಬಿಟ್ಟರೆ ನಾವು ಏನು ಬರಿತೀವೋ ಅದನ್ನೇ ಓದುತ್ತೇವೆ, ಏನು ಓದುತ್ತೀವೋ ಅದನ್ನೇ ಬರಿತೇವೆ. ಅಲ್ಲಿ ಕನ್ಫ್ಯೂಷನ್ ಇಲ್ಲ. ಹ್ಮ್ ಈಗ ಒಬ್ಬರ ನ್ಯೂಸ್ ರೀಡರ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಟಿವಿನಲ್ಲಿ ಒಬ್ಬರು ಅತಿಥಿ ಬಂದಿದ್ದಾರೆ ಅಮೆರಿಕದಿಂದ, ಅವರ ಬಗ್ಗೆ ಅವರ ಹೆಸರನ್ನು ಇಂಗ್ಲಿಷ್ ಅಲ್ಲಿ ಬರೆದು ಕೊಟ್ರೆ ಅದನ್ನು ಹೇಗೆ ಉಚ್ಚರಿಸುವುದು ಅಂತ ಯಾರಾದ್ರೂ ಹೇಳಿಕೊಡೋದಿದ್ರೆ ಅದು ತಪ್ಪಾಗ್ತದೆ, ಅವ್ರಿಗೆ ಗೊತ್ತಿರುವುದಿಲ್ಲ. ಹೌದು ಹೌದು ಅದೇ ಕನ್ನಡದಲ್ಲೇ ಬರುತ್ತೆ. ಅರ್ನಾಲ್ಡ್ ತ್ವರ್ಜನೇಗರ್ ಅಂತ ನಾನು ಬರ್ಕೊಟ್ರೆ ಒಬ್ಬನಿಗೆ, ಅರ್ನಾಲ್ಡ್ ತ್ವರ್ಜನೇಗರ್ ಅಂದ್ರೆ ಅದೇನು ತಿಂಡಿಯೋ ಮನುಷ್ಯನೋ ನಗರವೋ ಏನು ಗೊತ್ತಿಲ್ಲದೆ ಇದ್ದು ಅವನ ಉಚ್ಚಾರ ಸರಿ ಮಾಡ್ತಾನೆ, ಹೌದಾ? ಉಚ್ಚಾರಣೆ ಸರಿ ಬರುತ್ತೆ ಹೌದು ಹೌದು ಸೊ ಅಂದ್ರೆ ಹ್ಮ್ ಇಂಗ್ಲಿಷ್ ಭಾಷೆಯನ್ನು ಅನ್ಸೈಂಟಿಫಿಕ್ ಆಗಿ ಬೈ ಹಾರ್ಟ್ ಮಾಡುವ ಮೂಲಕ ಕಲಿಬೇಕಾಗ್ತದೆ. ಹೌದು ಬಾಯ್ಪಾಠ ಮಾಡೋದು, ಬಾಯ್- ತರ್ಕಬದ್ಧ ಆಲೋಚನೆ ಇಲ್ಲ ಅಲ್ಲಿ. ಆದ್ರೆ ನಮ್ಮ ಭಾಷೆಯನ್ನು ತರ್ಕಬದ್ಧವಾಗಿ ಆಲೋಚಿಸುವ ಮೂಲಕ ಕಲಿಬಹುದು. ಕಲಿ ಹ್ಮ್ ಸೊ ನಮ್ಮ ಭಾಷೆಗಳು ಸೈಂಟಿಫಿಕ್ ಆಗಿವೆ, ವೈಜ್ಞಾನಿಕವಾಗಿ. ಹೌದು ಸೊ ಅದಕ್ಕೆ ಆದ್ದರಿಂದ ಇಂಗ್ಲಿಷ್ ಭಾಷೆಗಿಂತ ಭಾರತೀಯ ಭಾಷೆ ನಮ್ಮ ಮಾತೃಭಾಷೆಯಲ್ಲಿ ಕಲಿದರೆ ಆಲೋಚನೆ ಶಕ್ತಿ ಬೇರೆ ಡೆವಲಪ್ ಆಗುತ್ತೆ. ಇದನ್ನು ತುಂಬಾ ಜನ ಭಾಷಾ ವಿಜ್ಞಾನಿಗಳು, ಸೈಕಾಲಜಿಸ್ಟು, ಎಜುಕೇಶನ್ ಸೈಕಾಲಜಿಸ್ಟ್ಗಳು ಎಲ್ಲರೂ ಹೇಳಿದ್ದಾರೆ. ಅದೇ ಹೇಳುವುದೊಂದು ಮಾಡುವುದು. ಮಾಡಿದಂತೆ ಶಾಲೆಯಿಂದನೇ ಇದು ಪ್ರಾರಂಭ ಆಗ್ಬೇಕು. ಅಂದ್ರೆ ಪಠ್ಯ ಪುಸ್ತಕಗಳಲ್ಲಾಗ್ಲಿ ಶಾಲೆಯ ವಿಧಾನಗಳಲ್ಲಾಗ್ಲಿ ಇವೆಲ್ಲ ಶುರು ಆದ್ರೇನೆ ನಮ್ಮ ಭಾಷೆ ಒಂದು ಸಂಸ್ಕಾರ ನೀವು ಹೇಳ್ದಂಗೆ ಅದು ಎಲ್ಲವನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಭಾಷೆ ಸತ್ತರ ಸಂಸ್ಕೃತಿ ಸಾಯ್ತದೆ ಒಟ್ಟಿಗೆ. ಸೊ ಭಾಷೆ ಜೊತೆ ಭಾಷೆ ಸಂಸ್ಕೃತಿ ಉಳಿಬೇಕಿದ್ರೆ ಭಾಷೆಯನ್ನು ಉಳಿಬೇಕು. ತುಂಬಾ ಚೆನ್ನಾಗಿತ್ತು. ನಿಮ್ಮ ಅಂದ್ರೆ ಇದು ನಿಮ್ಮ ಒಂದು ಜ್ಞಾನದ ಸಾಗರದಲ್ಲಿ ಒಂದಿಷ್ಟು ಮಾತ್ರ ತಿಳ್ಕೊಂಡಿದ್ದೇವೆ. ಮತ್ತೆ ಮತ್ತೆ ನಿಮ್ಮನ್ನ ಏನು ಮಾತನಾಡಿಸಿ ನಿಮ್ಮಲ್ಲಿರುವ ಅನುಭವವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳುವ ಆಸೆ ಇದೆ. ಇಷ್ಟೊತ್ತು ನಮ್ಗೆ ಮಾತಾಡಿದ್ದು ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿ ಎಲ್ಲವನ್ನು ನಿಮಗೆ ತಿಳಿದಿರುವುದು ಎಲ್ಲವನ್ನೂ ತಿಳಿಸ್ತಾ ಹೋಗ್ರಿ. ಈಗ ಒಂದು ಥಟ್ ಅಂತ ಒಂದು ರ್ಯಾಪಿಡ್ ಫೈರ್ ಒಂದು
ಏನಾದ್ರು ಗಿಫ್ಟ್ ಕೊಡ್ತೀರಾ ಅಲ್ಲ ಬರೀ ಪ್ರಶ್ನೆನಾ? ಗಿಫ್ಟ್ ಕೊಡೋಣ ಖಂಡಿತ. ನಿಮ್ಮಂಥವರಿಗೆ ಕೊಡೋದು ನಮ್ಮ ಒಂದು ಭಾಗ್ಯ ಅಂತ ಅನ್ಕೋಬಹುದು. ಆ, ನಿಮ್ಮ ಇದು ಒಂಥರ ಒಂದ್ 4-5 ಸುಮ್ನೆ ಆಮ್, ಇಷ್ಟೊತ್ತು ಸ್ವಲ್ಪ ಆ, ಆಮ್, ಏನು ಭಾಷೆ ಇದ್ರ ಬಗ್ಗೆ ಮಾತಾಡಿದ್ವಲ್ಲ. ನಿಮಗೆ ತರಲೆ ಉತ್ತರನು ಕೊಡ್ಬೋದಾ? ಹೌದು, ಇದು ತಮಾಷೆಗಾಗಿನೇ ಇದು. ಹ್ಮ್. ಹಾ. ಸೊ ನೀವೀಗ ಹ್ಮ್, ನಿಮ್ಮ ಹೆಸರಿಂದನೇ ಹೋಗೋಣ. ನಿಮ್ಮ ಹೆಸರನ್ನ ಯಾವಾಗ್ಲೂ ಹೆಂಗಸಿನ ಹೆಸರು ಅಂತ ಅನ್ಕೋತಾರೆ ಅಂತ ಹೇಳಿದ್ರಿ. ಆ ರೀತಿ ಯಾರಾದ್ರೂ ಆಮ್, ಹೆಂಗಸು ಅಂತ ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದುಂಟಾ? ಅಥವಾ ಬಂದ್ರೆ ಏನ್ ಮಾಡ್ತೀರಾ? ಬಂದದ್ದು ಯಾರು ಇಲ್ಲ, ಈಗಂತೂ ಯಾರು ಬರೋದಿಲ್ಲ. ಗೂಗಲ್ ನಲ್ಲಿ ನನ್ನ ಇಮೇಜ್ ಇದೆಯಲ್ಲ, ಫೋಟೋ ತೆಗುತ್ತೆ. ಆ, ಆ ಸಾಧ್ಯತೆ ಈಗ ಇಲ್ಲ. ಈಗಿಲ್ಲ. ಈಗ ಇಲ್ಲ. ಬಂದಿದ್ರೆ ಏನ್ ಮಾಡ್ತಿದ್ರಿ? ಬಂದಿದ್ರೆ ಅವ್ರಿಗೆ ಡಿಸಪಾಯಿಂಟ್ ಆಗ್ತದೆ, ಅಲ್ಲಿ ಏನ್ ಮಾಡುದು? ಏನು ಮಾಡ್ಲಿಕ್ಕೆ? ಹಾ. ಓಕೆ. ನಿಮ್ಮ ಹೆಸರನ್ನ ನೀವು ಬದಲಾಯಿಸ್ಕೋಬೇಕು ಅಂತ ಯಾವತ್ತಾರು ಅನ್ಸಿದ್ಯಾ? ಅನ್ಸಿದ್ರೆ ಯಾವ್ದಕ್ಕೆ ಏ ಬದಲಾಯಿಸ್ ಛೇ ಇಲ್ಲವೇ ಇಲ್ಲ. ಇಷ್ಟು ಒಳ್ಳೆ ಅಪರೂಪದ ಹೆಸರು. ಈಗ ನೋಡಿ, ನನಗೆ ಪವನಜ ಅಟ್ ಜಿಮೇಲ್, ಪವನಜ ಅಟ್ ಹಾಟ್ಮೇಲ್, ಪವನಜ ಅಟ್ ಎಲ್ಲ ಔಟ್ಲುಕ್, ಸಿಗ್ತದೆ. pavanaja.com ಎಲ್ಲ ಸಿಗುತ್ತದೆ. ನೀವು 1 2 3 ಸೇರಿಸೋ ಅಗತ್ಯನೇ ಇಲ್ಲ. ಈಗ ಕ್ಲೌಡ್ ಇರ್ಬೋದು, ಜೆಮಿನೈ ಇರ್ಬೋದು, ಪರ್ಪ್ಲೆಕ್ಸಿಟಿ ಇರ್ಬೋದು, ಎಲ್ಲದಲ್ಲಿ ನನಗೆ ಪವನಜ ಅಷ್ಟೇ. ಹಾ. 1 2 3 ಬೇಡ, ಏನು ಬೇಡ. 1 2 3 ಬೇಡ, ಏನು ಬೇಡ. ಯುನೀಕ್ ನೇಮ್ ಹಾ. ಪವನಜ. ಯು ಬಿ ಅಂದ್ರೆ ಅನ್ಬಿಲಿವೇಬಲ್. ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮ ಒಂದು ಆ, ಒಂದು ಒಂದ್ ಒಂದೇ ಒಂದು ಸಿನಿಮಾ ನಿಮ್ಗೆ ಇಷ್ಟವಾಗಿದ್ದು ಅಂತ ಹೇಳೋದಾದ್ರೆ, ಯಾವ ಕನ್ನಡದ ಸಿನಿಮಾ ತುಂಬಾ ಇಷ್ಟ? ನಾನು 10 ಸಿನಿಮಾಗಳದ್ದು ಪಟ್ಟಿನೇ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ, ನನ್ನ ಇಷ್ಟದ 10 ಸಿನಿಮಾಗಳು. ಆ ಒಂದಾನೊಂದು ಕಾಲದಲ್ಲಿ, ಕಾಕನಕೋಟೆ, ಹಂಸಗೀತೆ, ಕುಮಾರ್. ನಾಗಮಂಡಲ, ಒಂದಿಷ್ಟು ಪಟ್ಟಿ ಹಾಕಿದ್ದೆ. ಸದಭಿರುಚಿಯ ಉತ್ತಮ ಸಿನಿಮಾಗಳು. ನಾನು ವಿಶ್ವ ಕನ್ನಡದಲ್ಲಿ ಅವುಗಳದ್ದು ಅವರ ಬಗ್ಗೆ ಲೇಖನ ಹಾಕಿ, ನಿರ್ದೇಶಕರ ಅಭಿವಾದ ಎಲ್ಲ ಹಾಕಿದ್ದೀನಿ. ನನಗೆ ಅಂತ ಸಿನಿಮಾಗಳು ತುಂಬಾ ಇಷ್ಟ. ಆರ್ಟ್ ಸಿನಿಮಾ ಅಂತಿರಲ್ಲ. ಇವನ್ ಅಕಿರಾ ಕುರೋಸಾವಾದ ರೋಷಮಾನ ಅದು ಇದೆಲ್ಲ ನೋಡಿದ್ದೀನಿ ನಾನು. ಇಂಗಮನ ಬರ್ಗುಮನ ಸಿನಿಮಾಗಳು, ಅಥವಾ ನಮ್ಮ ಈ ಅರವಿಂದನ್, ಅಡವಿ ಗೋಪಾಲಕೃಷ್ಣನ್ ಅವರ ಸಿನಿಮಾಗಳು, ಅದೆಲ್ಲ ತುಂಬಾ ನೋಡಿದ್ದೀನಿ. ಆರ್ಟ್ ಅಂದ್ರೆ ಸದಭಿರುಚಿಯ ಉತ್ತಮ ಸಿನಿಮಾಗಳು. ಈ ಮಸಾಲೆ ಸಿನಿಮಾಗಳು ನನಗೆ ಹೀರಿಸೋದು. ಹೀರೋಯಿನ್ ಮರಕ್ಕೆ ಸುತ್ತು ಬರುದು, ಒಬ್ಬ ಹೀರೋ 20 ಜನ ವಿಲನ್ಗಳನ್ನು ಡಬ್ಬ ಡಬ್ಬ ಅಂತ ಬಿಸ್ಕಟ್ ಡಬ್ಬಕ್ಕೆ ಗುದ್ದಿದಾಗಿ ಗುದ್ದುದು, ಅದು ಯಾವ್ದು ಇಡ್ಸೋಲ್ಲ. ಯಾವ್ದು ರಿಯಲಿಸ್ಟಿಕ್ ಅಲ್ಲ ಅದೆಲ್ಲ ಸುಮ್ನೆ. ಆ ತರ ನೋಡಿ ಪಕ್ಕ ಫ್ಯಾಂಟಸಿ ಸಿನಿಮಾಗಳು ಓಕೆ. ಈಗ ಇವನು ಸ್ಟೀವನ್ ಸ್ಪಿಲ್ಬರ್ಗ್ ಮಾಡ್ತಾನಲ್ಲ, ಅಂತ ಸಿನಿಮಾಗಳು. ಈಗ ಸ್ಟಾರ್ ವಾರ್ಸ್ ಇಷ್ಟನೇ ನನಗೆ. ಅದೇ. ಹಾಗೆ ಮತ್ತೆ ನಿಮ್ಮ ಒಂದು ಆಮ್, ಒಂದು ನೆಚ್ಚಿನ ಪುಸ್ತಕ ಕನ್ನಡದ್ದು ಅಂತಾದ್ರೆ ಯಾವುದು ಅಂತ? DVG ಅವರ ಜೀವನ ಧರ್ಮ ಯೋಗ. ಎಲ್ಲರಿಗೂ ಮಂಕುತಿಮ್ಮನ ಕಗ್ಗ ಮಾತ್ರ ಗೊತ್ತಿರುತ್ತೆ. ಮರಳು ಮನೆಯನ್ನ ಕಗ್ಗ, ಅಲ್ಲ, ಇನ್ನೊಂದು ಪುಸ್ತಕ SL ಭೈರಪ್ಪನವರ ಪರ್ವ. ಪರ್ವ. ಹ್ಮ್ ನಾನು ಕನ್ನಡದ ಸುಮಾರು ಒಂದು 4,000 ಪುಸ್ತಕ ಓದಿದ್ದೀನಿ. ಹ್ಮ್ 4,000. ತ್ರಿವೇಣಿ ಇರ್ಬೋದು, ನನ್ಗೆ ಗೊತ್ತಿಲ್ಲ, ಲೆಕ್ಕ ಗೊತ್ತಿಲ್ಲ. ಯಾಕಂದ್ರೆ ನಾನು 6ನೇ 7ನೇ ಕ್ಲಾಸ್ ಇದ್ದಾಗಲೇ ಪುಸ್ತಕ ಓದಲಿಕ್ಕೆ ಶುರು ಮಾಡಿದ್ದೀನಿ, ಕಾದಂಬರಿಗಳನ್ನು. 9ನೇ ಕ್ಲಾಸಲ್ಲಿ ಇದ್ದಾಗ ಧರ್ಮಶ್ರೀ, ತಬ್ಬಲೀನಾದೆ ಮಗನೇ ಎಲ್ಲ ಓದಿದ್ದೆ. ಅದಕ್ಕಿಂತ ಮೊದಲು ತ್ರಿವೇಣಿಯವರ ಎಲ್ಲ ಪುಸ್ತಕಗಳು, ಕಾರಂತರ ಎಲ್ಲರ ಪುಸ್ತಕಗಳು, ಅನಕೃ, ತರಸು ಅವರ ಎಲ್ಲ ಪುಸ್ತಕಗಳು ಎಲ್ಲ ಓದಿ ಮುಗಿಸಿದ್ದೆ. ಆಮೇಲೆ ಭೈರಪ್ಪ ಶುರು ಮಾಡಿ. ಆಮೇಲೆ ಭೈರಪ್ಪ ಶುರು ಮಾಡಿದ ಮೇಲೆ ಮತ್ತೆ ಅವರದ್ದು ಹುಡುಕಿ ಎಲ್ಲ ಓದಿದ್ದೀನಿ. ಭೈರಪ್ಪನವರು ಇದುವರೆಗೆ ಬರೆದ ಎಲ್ಲ ಪುಸ್ತಕಗಳನ್ನು ಕನಿಷ್ಠ 2 ಸಲ ಓದಿದ್ದೀನಿ. ಕೆಲವು 3 ಸಲ, 4 ಸಲ, 5 ಸಲ ಓದಿದ್ದು. ಅವರೊಂದು ಪುಸ್ತಕಗಳು ಹೆಚ್ಚು ನನ್ನಲ್ಲಿ ಇದೆ ಕೂಡ. ಹಾ ಹಾ ಸಂತೋಷ. ಜಲಪಾತ ಅದೆಲ್ಲ ತುಂಬಾ ಚಿಕ್ಕ ಚಿಕ್ಕ. ಎಲ್ಲ ಓದಿದೆ. ಜಲಪಾತ, ಗ್ರಹಣ, ಪರ್ವ, ದಾಟು, ದೂರ ಸರಿದರು, ತಬ್ಬುಲಿನಾದೆ ಮಗನೇ, ವಂಶ ಎಲ್ಲ ಪಟ 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 ಹೇಳ್ತೀನಿ ನನಗೆ ಹೆಸರು. ಅದ್ರದ್ದೇ ಒಂದು ಸಂವಾದ ಮಾಡ್ಬೋದು ಹಾಗಾದ್ರೆ. ನಮ್ಮಲ್ಲಿ SL ಭೈರಪ್ಪ ಅವರ ಒಂದು ಆಸಕ್ತಿ ಕೂಟ ಕೂಡ ಇದೆ. ಅದ್ರ ಬಗ್ಗೆ ಒಂದು ಸಂವಾದ ಮಾಡ್ಬೋದು. ಅದೇ ರೀತಿ ಇವರದ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ತುಂಬಾ ಓದಿದ್ದೀನಿ. ಹೌದಾ? ಅವರ ಮಿಲೇನಿಯಂ ಸೀರೀಸ್, ಪರಿಸರದ ಕತೆ, ಮತ್ತೆ ಕಾದಂಬರಿಗಳು. ಕರುವಾಲ ಬಹಳ ಇಷ್ಟ, 2-3 ಸಲ ಓದಿದ್ದೀನಿ. ಸಂತೋಷ. ಚಿದಂಬರ ರಹಸ್ಯ ಹಾ. ಅದೆಲ್ಲ ಓದಿದ್ದೀನಿ. ಹಾಗೆ ತೇಜಸ್ವಿ ನನಗೆ ಫ್ರೆಂಡ್ ಆಗಿದ್ದು. ನಾನು ಅವರ ಮನೆಗೆ ಮೂಡಬಿದ್ರೆ 2-3 ಸಲ ಹೋಗಿದ್ದೆ ಕೂಡ. ಮೂಡಿಗೆರೆಗೆ. ಅವರು ಕನ್ನಡ ತಂತ್ರಾಂಶದ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದ್ರು. ಅವರು ಆ ಕಾಲದಲ್ಲಿ DTP ಕನ್ನಡದಲ್ಲಿ ಮಾಡ್ತಾ ಇದ್ದವರು. ಇನ್ಫ್ಯಾಕ್ಟ್ SM ಕೃಷ್ಣ ಅವರು ಕನ್ನಡಕ್ಕೆ ಸಾಫ್ಟ್ವೇರ್ ಸಮಿತಿ ಮಾಡ್ಲಿಕ್ಕೆ ಕಾರಣವೇ ಅವ್ರು, ತೇಜಸ್ವಿ ಅವರು.
ಅವ್ರು ಹೇಳಿ ಮಾಡಿದ್ದು. ಅವರು ಕುಕ್ಕರಲ್ಲಿ ಕೆರೆ ಮಧ್ಯೆ ಕುವೆಂಪು ಅವರೊಂದು ಮೂರ್ತಿ ಮಾಡ್ತೀನಿ 2 ಕೋಟಿ ಬಜೆಟ್ ಅಂತ ಹೇಳಿ ಇವ್ರಿಗೆ ತೇಜಸ್ವಿ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಅದಕ್ಕೆ ತೇಜಸ್ವಿ ಅವರು ಹೇಳಿದಂತ ಈ ಮೂರ್ತಿ ಗೀರ್ತಿ ಅದು ಯಾವ್ದು ಸ್ಮರಣೆ ಅದೆಲ್ಲ ಆ ಕಲ್ಚರ್ ಎಲ್ಲ ಬೇಡ, ವ್ಯಕ್ತಿ ಪೂಜೆ ಬೇಡ, ಆ 2 ಕೋಟಿ ಕನ್ನಡ ಸಾಫ್ಟ್ವೇರ್ ಕೊಡಿ, ಕನ್ನಡ ಸಾಫ್ಟ್ವೇರ್ ಮಾಡೋಣ ಅಂತ. ಹಾಗೆ ಬಂದಿದ್ದು ಈ ನುಡಿ ಎಲ್ಲ ಬಂದಿದ್ದು ಆ ಕಾಲದಲ್ಲಿ. ಹಾಗೆ ಸರ್ಕಾರ ದುಡ್ಡು ಕೊಟ್ಟಿದೆ, ಅದಕ್ಕೆ 3 ಲಕ್ಷ ರೂಪಾಯಿ ಕೊಟ್ಟಿದೆ ಸಾಫ್ಟ್ವೇರ್. ಹಿಂದಿನ ಇದು ಏನು ಗೊತ್ತಿರಲ್ಲ ಅದೇ ಇರತ್ತ ಬಗ್ಗೆ. ತೇಜಸ್ವಿ ಅವರು ನಮಗೆ ಹೇಳೋರು ಬೆಂಗಳೂರು ಏನ್ರೇ ಬೆಂಗಳೂರಲ್ಲಿ ಕೂತ್ಕೊಂಡು ಏನು ದನ ಕಾಯ್ತಿದ್ದೀರೇನ್ರೇ ಆಡಿ ಕೆಲಸ ಅನ್ನೋರು. ತುಂಬಾ ಅವ್ರಿಗೆ ನನ್ನಂತೂ ತುಂಬಾ ಇಷ್ಟ ಆಗುತ್ತಾ ಇದ್ದದ್ದು ಏನಂದ್ರೆ ನಾನು ಅವರನ್ನು ಇದು ಫ್ಲಾಟರಿ ಮಾಡ್ತಿರ್ಲಿಲ್ಲ, ಹೊಗರೋದು ಮುಖಸ್ತುತಿ ಮಾಡ್ತಿರ್ಲಿಲ್ಲ. ನನಗೆ ವ್ಯಕ್ತಿ ಪೂಜೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅವರಿಗೂ ಇಷ್ಟ ಇರಲಿಲ್ಲ. ನಾನು ನೇರ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ, ಜಗಳ ಮಾಡ್ತಿದ್ದೆ, ಆರ್ಗ್ಯೂ ಮಾಡ್ತಿದ್ದೆ. ಉದಾಹರಣೆಗೆ ನಾವು ಫೈಲುಗಳಿಗೆ ಕಡತ, ಎಕ್ಸಿಟ್ಗೆ ನಿರ್ಗಮನ ಅಂತೆಲ್ಲ ಹಾಕಿದ್ವಿ ನುಡಿ ಸಾಫ್ಟ್ವೇರ್ ಅಲ್ಲಿ. ಅವರು ಕೇಳ್ತಾ ಇದ್ದು ಇದೆಲ್ಲ ಯಾಕ್ರಿ ಕನ್ನಡ ಇಂಗ್ಲಿಷ್ ಅಲ್ಲೇ ಇರ್ಲಿ, ಅಂದ್ರೆ ಕನ್ನಡ ಲಿಪಿಯಲ್ಲಿ ಎಕ್ಸಿಟ್ ಅಂತ ಬರೀರಿ, ಕನ್ನಡ ಲಿಪಿಯಲ್ಲಿ ಫೈಲ್ ಅಂತ ಬರೀರಿ. ಹಾಗಿದ್ರೆ ಅವನಿಗೆ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಾಗ ಇಂಗ್ಲಿಷ್ ವರ್ಷನ್ ಯೂಸ್ ಮಾಡುವಾಗ ಸುಲಭ ಆಗ್ತದೆ ಅಂತ. ಅವರ ಮಾತಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆಗ ನಾನು ಅವ್ರಿಗೆ ಕೇಳಿದೆ, ಸರ್ ಎಡಿಟ್ ಮೆನುನಲ್ಲಿ UNDO ಅಂತ ಇದೆ, ಅದನ್ನು ಕನ್ನಡ ಲಿಪಿನಲ್ಲೇ ಬರೆಯುವುದು ಅಂತ ಕೇಳು. ಆಮೇಲೆ ಅವರು ಈಗ ತಲೆ ಕರ್ಕೊಂಡು ಹಿಂಗೆ ಆಚೀಚೆ ನೋಡಿ, ಯೋಮಾರೆ ನನಗೆ ಇಟ್ಟು ಬಿಟ್ಟಿಯಾ ನೀನು ಅಂತ. ಆಮೇಲೆ ಅವರು ನನಗೆ ಆಯ್ತಪ್ಪ ಹಂಗೆ ಇಟ್ಕೊಳ್ಳಿ, ಕನ್ನಡದಲ್ಲೇ ಇರ್ಲಿ ಅಂತ ಒಪ್ಕೊಂಡ್ಬಿಟ್ರು. ಅದೇ ಈ ತರ ಏನಾದ್ರು ಹುಡುಕಿ ಕೊಟ್ಟಾಗ ಮಾತ್ರ ಇದು ಸಾಧ್ಯ ಇದೆ ಅನ್ಸತ್ತೆ. ಚೆನ್ನಾಗಿದೆ, ತುಂಬಾ ಸಂತೋಷ. ನಮ್ಗೆ TGV ಕನ್ನಡಕ್ಕೆ ನೀವು ಬಂದು ನಿಮ್ಮ ಒಂದು ವಿಚಾರವನ್ನ ಹೇಳಿದ್ದು ತುಂಬಾ ಸಂತೋಷ ಆಯ್ತು. ಆಯ್ತಾ, ಮುಗೀತಾ ನಿಮ್ಮ ರ್ಯಾಪಿಡ್ ಫೈರ್? ಹಾ, ಮುಗೀತು. ರ್ಯಾಪಿಡ್ ಫೈರ್ ಅಲ್ಲ, ಅದೊಂದು ನಾರ್ಮಲ್ ಪ್ರಶ್ನೆಗಳು. ಅಂದ್ರೆ ಏನೋ ತರಲೆ ಪ್ರಶ್ನೆ ಕೇಳ್ತೀರಾ ಅನ್ಕೊಂಡಿದ್ದೆ. ನನ್ಗೆ ನೆಕ್ಸ್ಟ್ ನಿಮಗೆ ಮಾಡಿದಾಗ ಏನಾದ್ರು ಚೆನ್ನಾಗಿ ತರಲೆ ಪ್ರಶ್ನೆ ಮಾಡ್ಕೊಂಡು ಬರ್ತೀನಿ. ಇನ್ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡೋದು ಇದೆ ಅಲ್ಲ ಅವಾಗ. ನೀವು ಫೇಸ್ಬುಕ್ ಅಲ್ಲಿ ನನ್ನ ಫಾಲೋ ಮಾಡಿ, ನಾನು ತರ್ಲೆ ಅಂತ ಹ್ಯಾಶ್ ಹಾಕಿ ಬೇಕಾದಷ್ಟು ಜೋಕ್ಸ್ ಮಾಡ್ತಾ ಇರ್ತೀನಿ. ನಾನು ನಿಮ್ದು ಫಾಲೋ ಮಾಡಿ ವಿಶ್ವ ಕನ್ನಡ ವೆಬ್ಸೈಟ್ ಅಲ್ಲಿ ಹೋಗಿ ತರಲೆ ಪ್ರಶ್ನೋತ್ತರ ಅಂತಲೇ ಒಂದು ವಿಭಾಗ ಇದೆ ಅದ್ರ. ಆ ತರ ತರ್ಲೆಗಳು ಚೆನ್ನಾಗಿರುತ್ತೆ, ತುಂಬಾ ಬಿಡತ್ತೆ, ಮಜಾಕ್ ಇರುತ್ತೆ. ಆಗ್ಲಿ, ಈಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ TGV ಕನ್ನಡ ಎಪಿಸೋಡ್ ಇಷ್ಟ ಆಗಿದ್ರೆ ನಿಮ್ಮ ನೆಚ್ಚಿನ 3 ಜನ ಸ್ನೇಹಿತರೊಂದಿಗೆ ಅದನ್ನ ಹಂಚ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಪವನಜ ಅವ್ರ ಜೊತೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡ್ವಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಇನ್ನಷ್ಟು ಒಳ್ಳೆ ಮಾಹಿತಿಗಳೊಂದಿಗೆ. ನಮಸ್ಕಾರ. ನಮಸ್ಕಾರ. TGV ಕನ್ನಡ ನಮ್ಮ ಜೀವನಕ್ಕಾಗಿ ಅನುಭವದ ಮಾತುಕತೆ.